ಪಾವನಿ ಮ್ಯಾಮ್. ಎಸ್ ಮ್ಯಾಮ್, ಸ್ಟಾರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಮೊದಲಿಗೆ ಗುರುವಂದನೆಯೊಂದಿಗೆ ಈ ದಿನದ ತರಗತಿಯನ್ನು ಪ್ರಾರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮೆಲ್ಲರ ಪೂಜ್ಯ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಮ್ಮೆಲ್ಲರ ತುಂಬು ಹೃದಯದ ಆತ್ಮ ಪ್ರಣಾಮವನ್ನು ಅರ್ಪಿಸೋಣ. ಗುರುಮಾತಾ ಸ್ವರ್ಣಮಾಲಾಮ್ಮನವರಿಗೆ ನಮ್ಮೆಲ್ಲರ ತುಂಬು ಹೃದಯದ ಆತ್ಮ ಪ್ರಣಾಮವನ್ನು ಅರ್ಪಿಸೋಣ. ಪ್ರಕೃತಿ ಮಾತೆಗೆ, ಭೂಮಾತೆಗೆ, ಗಂಗಾ ಮಾತೆಗೆ, ಸೀತಾ ಮಾತೆಗೆ, ಸಕಲ ದೇವಗಣಗಳಿಗೆ, ಆಸ್ಟ್ರಲ್ ಮಾಸ್ಟರ್ಸ್ಗೆ, ಆಸ್ಟ್ರಲ್ ಪಿರಮಿಡ್ ಮಾಸ್ಟರ್ಸ್ಗೆ ಹಾಗೂ ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ ನಮ್ಮೆಲ್ಲರ ತುಂಬು ಹೃದಯದ ಆತ್ಮ ಪ್ರಣಾಮವನ್ನು ಅರ್ಪಿಸೋಣ ಮಾಸ್ಟರ್ಸ್. ಹಾಗೂ ನಮ್ಮ ಮಾರ್ಗದರ್ಶಕ ಗುರುಗಳಾದಂತಹ ಸುರೇಂದ್ರ ಕುಮಾರ್ ಸರ್ ಅವರಿಗೂ ನಮ್ಮೆಲ್ಲರ ತುಂಬು ಹೃದಯದ ಆತ್ಮ ಪ್ರಣಾಮವನ್ನು ಅರ್ಪಿಸೋಣ ಮಾಸ್ಟರ್ಸ್. ಈ ತರಗತಿ ಪ್ರಾರಂಭಿಸೋದಕ್ಕೆ ಮುಂಚೆ ಒಂದೆರಡು ನಿಮಿಷಗಳ ಕಾಲ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ಒಮ್ಮೆ ನಿಧಾನವಾಗಿ ಶ್ವಾಸವನ್ನು ಒಳ ಎಳೆದುಕೊಳ್ಳಿ ಮಾಸ್ಟರ್ಸ್. ಉಶ್ವಾಸ. ಹಾಗೆ ಒಂದು 5 ಸೆಕೆಂಡುಗಳ ಕಾಲ ಆಶ್ವಾಸವನ್ನು ಹಾಗೆ ನಿಲ್ಲಿಸಿ. ಮತ್ತೆ ನಿಧಾನವಾಗಿ ಆಶ್ವಾಸವನ್ನು ಹೊರಬಿಡಿ. ಮತ್ತೆ ಉಶ್ವಾಸ, ನಿಶ್ವಾಸ. ಮಾಸ್ಟರ್ಸ್, ಬಾಬಾರವರ ಆಶೀರ್ವಾದದಿಂದ, ಅವರ ಒಂದು ಕಾಂತಿಯಿಂದ ಈ ತರಗತಿಯನ್ನು ಪ್ರಾರಂಭಿಸೋಣ. ನಿಮ್ಮ ಕಣ್ಣುಗಳ ಮಧ್ಯಭಾಗದಲ್ಲಿ ಆಜ್ಞಾ ಚಕ್ರ, ಆ ಚಕ್ರವನ್ನು, ಆ ಮೂರನೇ ಕಣ್ಣನ್ನು ಗಮನಿಸಿ ಮಾಸ್ಟರ್ಸ್. ಬಾಬಾರವರ ಅಭಯ ಹಸ್ತದಿಂದ ಅದ್ಭುತವಾದ ಕಾಂತಿಯ ಬೆಳಕು ನಮ್ಮ ಆಜ್ಞಾ ಚಕ್ರವನ್ನು ಪ್ರವೇಶಿಸುತ್ತಿದೆ. ನಾವೆಲ್ಲರೂ ಬಾಬಾರವರಿಗೆ ಬಲು ಇಷ್ಟವಾದ ಸಾಯಿ ಪುಷ್ಪಗಳು ಮಾಸ್ಟರ್ಸ್. ಬಾಬಾರವರ ಶ್ವಾಸದೊಂದಿಗೆ ನಮ್ಮ ಶ್ವಾಸ ಅನುಸಂಧಾನವಾಗುತ್ತಿದೆ. ಅವರ ಅಭಯ ಹಸ್ತದಿಂದ ಪ್ರಜ್ವಲಿಸುತ್ತಿರುವ ಕಾಂತಿ ನಮ್ಮ ಆಜ್ಞಾ ಚಕ್ರದ ಮೂಲಕ ನಮ್ಮ ದೇಹದ ಒಳಗೆ ಬಲಮೆದುಳು, ಎಡಮೆದುಳು, ಆ ಪ್ರಜ್ವಲಿಸುವ ಕಾಂತಿ ಆ ಮೆದುಳಿನ ಭಾಗವನ್ನು ತಲುಪುತ್ತಿದೆ. ಅಲ್ಲಿಂದ ಸಂಪೂರ್ಣ ನಮ್ಮ ಶರೀರ ಆ ಕಾಂತಿಯಿಂದ, ಆ ಬಂಗಾರ ವರ್ಣದ ಕಾಂತಿಯಿಂದ ಹರಿಯುತ್ತಿದೆ ಮಾಸ್ಟರ್ಸ್. ನಮ್ಮ ಭಾವನೆಯೇ ನಮ್ಮ ಸೃಷ್ಟಿ. ಇಷ್ಟವಾದ ಸಾಯಿ ಪುಷ್ಪಗಳು ನಾವೆಲ್ಲರೂ. ಆ ಕಾಂತಿಯ ಬೆಳಕು ಸಂಪೂರ್ಣವಾಗಿ ನಮ್ಮ ಶರೀರ ಆವರಿಸಿದೆ. ಆ ಸೂರ್ಯನಾರಾಯಣನ ಕಾಂತಿ, ಆ ಒಂದು ಕಾಂತಿಗೆ ಆದಿ ಅಂತ್ಯ ಯಾವುದೂ ಇಲ್ಲ ಮಾಸ್ಟರ್ಸ್. ಆ ಪ್ರಜ್ವಲಿಸುವ ಕಾಂತಿಯು ಸಂಪೂರ್ಣ ನಮ್ಮ ಪರಿಸರ, ನಮ್ಮ ಶರೀರ ಗೋಚರಿಸುತ್ತಿದೆ. ಬಾಬಾರವರಲ್ಲಿ ಹೇಳಿಕೊಳ್ಳೋಣ,
ಮನಸ್ಸ ವಾಚ ಕರ್ಮಣ ಸೃಷ್ಟಿಗೆ ಸಹಾಯ ಮಾಡುತ್ತೇವೆ. ಧರ್ಮ ಮಾರ್ಗದಲ್ಲಿದ್ದು, ಸತ್ಯ ಮಾರ್ಗದಲ್ಲಿದ್ದು, ಪ್ರೇಮ ಭಾವದಿಂದ, ಪ್ರೇಮ ತತ್ವದಿಂದ ನಾವೆಲ್ಲರೂ ಸೇವಾ ಮನೋಭಾವನೆಯಲ್ಲಿರುತ್ತೇವೆ. ಬಾಬಾ, ನೀವು ನಮ್ಮನ್ನೆಲ್ಲರನ್ನು ನಿಮ್ಮ ಕಣ್ಣಿನ ರೆಪ್ಪೆಯಾಗಿ ಕೈ ಬೆರಳನ್ನು ಹಿಡಿದುಕೊಂಡು ನಡೆಸಿಕೊಂಡು ಹೋಗುತ್ತಿದ್ದೀರಿ. ನಿಮಗೆ ನಮ್ಮೆಲ್ಲರ ಅನಂತ ಕೋಟಿ ಆತ್ಮ ಪ್ರಣಾಮಗಳು. ಅದ್ಭುತವಾದ ಕಾಂತಿಯಿಂದ ಮಾಸ್ಟರ್ಸ್, ಆ ಒಂದು ಶಕ್ತಿಯು ಸಂಪೂರ್ಣವಾಗಿ ನಮ್ಮ ಹಾರ ಸೇರುತ್ತಿದೆ. ಈ ಒಂದು ಆ ಪ್ರಕಾಶಮಾನವಾದ ಚೈತನ್ಯದೊಂದಿಗೆ ಈ ದಿನ ತರಗತಿಯನ್ನು ಪ್ರಾರಂಭಿಸೋಣ. ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನ ತೆಗೆದುಕೊಳ್ಳಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಓವರ್ ಟು ಯು ಮ್ಯಾಮ್. Thank you so much, ma'am. Thank you. Masters. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಒಂದು ನಿಮಿಷ. ಈ ವೇದಿಕೆಯಲ್ಲಿ ನಾವು ಒಬ್ಬ ಅದ್ಭುತ ವ್ಯಕ್ತಿತ್ವವನ್ನು ವೆಲ್ಕಮ್ ಮಾಡುವಂತ ಒಂದು ಅವಕಾಶ ಪಡ್ಕೊಂಡಿದ್ದೀವಿ. ಇಟ್ಸ್ ಮೈ ಪ್ರಿವಿಲೇಜ್ ಟು ಇಂಟ್ರೊಡ್ಯೂಸ್ ಡಾಕ್ಟರ್ KN ಕಲ್ಯಾಣ್ ಮೂರ್ತಿ ಸರ್. ಅವರು ಆತ್ಮಜ್ಯೋತಿ ಮೆಡಿಟೇಷನ್ ಸೆಂಟರ್ ಸಂಸ್ಥಾಪಕರು, ಹಾಗೆ GKVK ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್ ಅವರ ಜೀವನವೇ ಒಂದು ಬ್ಯೂಟಿಫುಲ್ ಕಾಂಬಿನೇಷನ್ ಆಫ್ ನಾಲೆಡ್ಜ್ ಅಂಡ್ ಸ್ಪಿರಿಚುಯಾಲಿಟಿ. ಯಾಕಂದ್ರೆ ಅವರು ಶ್ರೀವಿದ್ಯಾ ಸಾಧಕರಾಗಿದ್ದರು, ಅಡ್ವಾನ್ಸ್ ಪ್ರಾಣಿಕ್ ಹೀಲರ್, ಇನ್ನರ್ ಇಂಜಿನಿಯರಿಂಗ್ ಬೈ ಸದ್ಗುರು, ಹಾಗೆ ಪಿರಮಿಡ್ ಮೆಡಿಟೇಷನ್ ಮಾಸ್ಟರ್ ಕೂಡ ಅವರು. ಅಂದ್ರೆ ಇನ್ನ ಅನೇಕ ಸ್ಪಿರಿಚುವಲ್ ಪಾತ್ಸ್ ಅನ್ನು ಕೂಡ ಅವರು ಎಕ್ಸ್ಪ್ಲೋರ್ ಮಾಡಿ ಬಂದಿದ್ದಾರೆ. ತುಂಬಾ ಇಂಥದ್ದು ಹೇಳಿ ಅವರು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿರ್ತಾರೆ. ಅಂದ್ರೆ ಸೊ ಸರಳವಾಗಿ ಹೇಳ್ಬೇಕಂದ್ರೆ ಈಸ್ ಎ ಟ್ರೂ ಸೀಕರ್, ಆಲ್ವೇಸ್ ಲರ್ನಿಂಗ್, ಆಲ್ವೇಸ್ ಗ್ರೋಯಿಂಗ್. ಸೊ ಇಂದು ಅವರಿಂದ ಜ್ಞಾನ ಪಡ್ಕೊಳ್ಳೋದು ನಮ್ಮ ಒಂದು ಭಾಗ್ಯ. ಸೊ ಐ ಆಮ್ ಶ್ಯೂರ್ ದಿಸ್ ಸೆಷನ್ ವಿಲ್ ಇನ್ಸ್ಪೈರ್ ಆಲ್ ಆಫ್ ಅಸ್. ಸೊ ಇದೀಗ ಎಲ್ರು ವೆಲ್ಕಮ್ ಮಾಡೋಣ ಸರ್ನ. ಸರ್ ಕಲ್ಯಾಣ್ ಮೂರ್ತಿ ಸರ್, ಓವರ್ ಟು ಯು ಸರ್. ವೆಲ್ಕಮ್ ಟು ಯು, ಓವರ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಕೇಳಿಸ್ತಾ ಇದೆಯಲ್ಲ? ಈಸ್ ಇಟ್ ಆಡಿಬಲ್? ಎಸ್ ಸರ್. ಓಕೆ. ಎಲ್ಲ ಆತ್ಮಜ್ಯೋತಿ ಬಂಧುಗಳಿಗೆ ನಮಸ್ಕಾರ. ನನಗೆ ಬೆಳಿಗ್ಗೆ ಅಷ್ಟೇ ಶಿಲ್ಪಾ ಮೇಡಮ್ನವರು ಫೋನ್ ಮಾಡಿ ಇವತ್ತು ಸಂಜೆ 9 ಗಂಟೆಗೆ ಜಾಯಿನ್ ಆಗ್ಬೇಕು ಸರ್ ಅಂತ ಕೇಳ್ಕೊಂಡ್ರು. ಹಾಗಾಗಿ ನಾನು ಒಪ್ಕೊಂಡೆ. ಸೊ ಮೇಡಮ್ ನನ್ನ ಬಗ್ಗೆ ಏನನ್ನು ಹೇಳಿದೆ, ನಾನು ನಿಮ್ಮಂತೆ ಒಬ್ಬ ಸಾಮಾನ್ಯ ಸಾಧಕ ಅಷ್ಟೇ. ನಿಮ್ಮಲ್ಲಿ ನಾನು ಒಬ್ಬ ಸೀಕರ್. ನೀವು ಹೇಗೆ ಸಾಧನೆ ಮಾಡ್ತಾ ಇದ್ದೀರಾ ಅದೇ ತರ ನಾನು ಸತ್ಯಾನ್ವೇಷಣೆಯಲ್ಲಿ ಮುಂದುವರೆದಿದ್ದೇನೆ. ಇವತ್ತು ಏನ್ ಮಾತಾಡ್ಬೇಕು ಅಂತ ಮೇಡಮ್ ಹೇಳಲಿಲ್ಲ, ನಾನು ಏನ್ ಮಾತಾಡ್ಬೇಕು ಅಂತ ಈ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಏನ್ ಅಂದ್ರೆ ಈಗ ಗುರು ಏನ್ ನಮ್ಗೆ ಮೆಸೇಜ್ ಬರುತ್ತೆ ಅದನ್ನ ಮಾತಾಡೋಣ ಅಂದ್ಕೊಂಡು ಕೂತಿದ್ದೆ. ನಾನು ಏನೇ ಈಗ ಒಂದ್ 10-15 ನಿಮಿಷ ಏನೇ ಮಾತಾಡಿದ್ರು ಮಹನೀಯರು, ಋಷಿಮುನಿಗಳು, ಮಹಾತ್ಮರು ಹೇಳಿರ್ತಕ್ಕಂಥ ವಿಚಾರವನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೇನೆ. ಇವತ್ತೊಂದು ಸ್ಮಾಲ್ ಟಾಪಿಕ್ ತಗೊಂಡಿದ್ದೀನಿ, ಯಾಕಂದ್ರೆ ಸಮಯದ ಅಭಾವದಿಂದ ಒಂದು 15-20 ನಿಮಿಷದಲ್ಲಿ ಮುಗಿಸ್ತಕ್ಕಂಥ ಒಂದು ಸಣ್ಣ ವಿಚಾರವನ್ನ ತಮ್ಮೊಂದಿಗೆ ನಾನು ಹಂಚ್ಕೊಳ್ತೇನೆ. ಓಂ. ಇವತ್ತಿನ ದಿನ ನಾವು ಓಂ ಅಂದ್ರೆ ಏನು, ಈ ಪದದ ಅರ್ಥ ಏನು, ಯಾಕಂದ್ರೆ ಎಲ್ಲಾ ಕಡೆ ಈ ಓಂ ಅನ್ನೋ ಒಂದು
ಪದವನ್ನ ನಾವು ಸಾಮಾನ್ಯವಾಗಿ ನೋಡಿದ್ದೀವಿ, ಉಚ್ಚಾರಣೆ ಮಾಡ್ತೀವಿ. ಮೇಡಮ್, ಇಸ್ ಇಟ್ ಆಡಿಬಲ್? Yes, sir. ಕೇಳಿಲ್ಲ? Yes, sir. Yes, sir. ಓಕೆ. ಈ ಓಂ ಪದದ ಅರ್ಥದ ಬಗ್ಗೆ ಇವತ್ತು ನಾವು ಸ್ವಲ್ಪ ಚರ್ಚೆ ಮಾಡೋಣ. ಯಾಕಂದ್ರೆ ನಾವು ಇದು ಎಲ್ಲಾ ದೇವರುಗಳ ಹೆಸರು ಹೇಳಕ್ ಮುಂಚೆ ಇದನ್ನ ಈ ಒಂದು ಪದವನ್ನು ಸೇರಿಸ್ಕೊಂತೀವಿ. ಯಾವುದೇ ದೇವರು ತಗೊಳ್ಳಿ, ನಾರಾಯಣ ಇರ್ಬೋದು, ನರಸಿಂಹ ಇರ್ಬೋದು, ಯಾವುದೇ ದೇವಿಯರ ಹೆಸರು ಇರ್ಬೋದು, ಅದ ಹೆಸರಿಗೆ ಮುಂಚೆ ನಾವು ಈ ಓಂ ಪದವನ್ನು ನಾವು ಅದ್ರ ಜೊತೆಗೆ ಉಚ್ಚಾರಣೆ ಮಾಡ್ತೀವಿ. ಉದಾಹರಣೆಗೆ ಹೇಳೋದಾದ್ರೆ ಓಂ ನಮೋ ನಾರಾಯಣ, ಓಂ ನಮಃ ಶಿವಾಯ, ಓಂ ದುರ್ಗಾದೇವಿಯೇ ನಮಃ. ಈ ರೀತಿಯಾಗಿ ಓಂ ಅನ್ನ ನಾವು ಎಲ್ಲಾ ಮಂತ್ರಗಳಲ್ಲಿ, ಎಲ್ಲಾ ದೇವರ ಹೆಸರುಗಳ ಮುಂದೆ ಇದನ್ನ ಉಚ್ಚಾರಣೆ ಮಾಡಿ ತದನಂತರ ದೇವರ ಹೆಸರುಗಳನ್ನ ನಾವು ಹೇಳ್ತೀವಿ. ಹಾಗಾದ್ರೆ ಏನು ಇದು? ಇದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇದನ್ನ ಸ್ವಲ್ಪ ಭೇದಿಸಿ ನಾವು ಇದರ ಗೂಢಾರ್ಥ ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಓಂ, ಇದಕ್ಕೆ ಮಹಾತ್ಮರು ಸೃಷ್ಟಿಯ ಮೂಲ ಅಂತ ಹೇಳ್ಬಿಟ್ಟಿದ್ದಾರೆ. ಓಂಕಾರ ಸೃಷ್ಟಿಯ ಮೂಲ. ಹೇಗೆ ಸೃಷ್ಟಿಯ ಮೂಲ ಆಗುತ್ತೆ ಓಂಕಾರ? ಇದನ್ನ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಇಲ್ಲಿ ಓಂ ಇದು ಶಬ್ದ ಅಷ್ಟೇ, ಇದು ಒಂದು ನಾದ. ಇಲ್ಲಿ 2 ಪದಗಳಿದ್ದಾವೆ. ಓ ಒಂದು ಅಕ್ಷರ ಮತ್ತೆ 0 ಒಂದು ಅಕ್ಷರ. ಓ ಮತ್ತು 0 ಎರಡು ಸೇರಿ ಓಂ ಆಗಿದೆ. ಇವೆರಡು ಅಕ್ಷರಗಳಷ್ಟೇ, ಓ ಮತ್ತು 0. ಓ ಅಂದ್ರೆ ಏನು? ಓ ಅಂದ್ರೆ ಏನು? ಅರ್ಥವಾಗುವುದು, ಅರ್ಥಕ್ಕೆ ಸಿಗುವುದು, ಆಕಾರವಿರುವುದು, ಗೋಚರವಾಗುವುದು, ವ್ಯಕ್ತವಾಗುವುದು, ಸಕಾರವಾಗುವುದು, ಕಾಣುವುದು ಅಂತ. ವ್ಯಕ್ತವಾಗುವುದು, ಕಾಣುವುದು, ಸಕಾರವಾಗುವುದು ಅಂತ ಅರ್ಥ ಕೊಡುತ್ತೆ. ಯಾವುದು? ಓ. 0ಗೆ ಬರೋಣ. 0 ಇಟ್ ಈಸ್ ಅ ಸರ್ಕಲ್. ಅದಕ್ಕೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ದೇರ್ ಇಸ್ ನೋ ಸ್ಟಾರ್ಟಿಂಗ್ ಪಾಯಿಂಟ್ ಅಂಡ್ ದೇರ್ ಇಸ್ ನೋ ಎಂಡಿಂಗ್ ಪಾಯಿಂಟ್ ಫಾರ್ ದಿ ಸರ್ಕಲ್. 0 ಅಥವಾ ಮೈನಸ್ ಅಂತ ಹೇಳ್ಬೋದು. ಓನ ನಾವು ಪ್ಲಸ್ ಅಂತ ಹೇಳ್ಬೋದು, 0ನ ಮೈನಸ್. ಮೈನಸ್ ಅಂದ್ರೆ ಕಳೆಯೋದು ಅಂತ, ಅದ್ರಲ್ಲಿ ಏನೂ ಇಲ್ಲ ಅಂತ ಅರ್ಥ. 0 ಶೂನ್ಯ, ಅಗೋಚರವಾಗುವುದು, ಅಗೋಚರವಾದದ್ದು, ಕಣ್ಣು ಕಾಣದೇ ಇರತಕ್ಕಂಥದ್ದು, ಅವ್ಯಕ್ತವಾಗಿರತಕ್ಕಂಥದ್ದು, ಅಗೋಚರವಾಗಿರ್ತಕ್ಕಂಥದ್ದು, ನಿರಾಕಾರ, ನಿಶ್ಶಬ್ದ. ಈ ರೀತಿಯಾಗಿ ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಓಂನಲ್ಲಿ 2 ಅಕ್ಷರ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಒಂದು ಓ, ಇನ್ನೊಂದು 0. 2 ಸೇರಿದಾಗ ಓಂಕಾರ ಆಯ್ತು. ಓ ಅಕ್ಷರವನ್ನ ನಾವು ಚಾಂಟ್ ಮಾಡಬಹುದು. ಅದು 0ನ ಚಾಂಟ್ ಮಾಡ್ಲಿಕ್ಕಾಗುತ್ತಾ? 0ನ ಪಠನೆ ಮಾಡ್ಲಿಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಓ ಅಂತ ಹೇಳ್ಬಹುದು, 0ನ ಏನಂತ ಹೇಳ್ತೀವಿ? ಅದು ಉಚ್ಚಾರಣೆಗೆ ಸಿಗದೇ ಇರ್ತಕ್ಕಂಥದ್ದು 0. ಅದಕ್ಕೆ ಅದು ಮೈನಸ್ ಅಂತ ಹೇಳಿದ್ದಾರೆ ಮಹನೀಯರು ಅಥವಾ ಮಹಾತ್ಮರು. 2 ಸಪರೇಟ್ ಆದಾಗ, ಓ ಮತ್ತೆ ಈ 0 2 ಸಪರೇಟ್ ಆದಾಗ ಕ್ರಿಯೆ ಪ್ರಕ್ರಿಯೆಗಳು ಇಲ್ಲ. ಓ ಒಂದೇ ಒಂಟಿಯಾಗಿದ್ದಾಗ ಯಾವುದೇ ಕ್ರಿಯೆ ಪ್ರಕ್ರಿಯೆ ನಡೆಯೋದಿಲ್ಲ. ಅದೇ ರೀತಿ 0 ಸಪರೇಟ್ ಆಗಿದ್ದಾಗ, ಒಂಟಿಯಾಗಿದ್ದಾಗ ಯಾವುದೇ ಕ್ರಿಯೆ ಅಥವಾ ಪ್ರಕ್ರಿಯೆ ನಡೆಯುವುದಿಲ್ಲ.
ಇದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ನೀವು, ಗಮನ ಇಟ್ಟು ಕೇಳಿ. ಓ ಮತ್ತೆ ಸೊನ್ನೆ ಎರಡೂ ಸಪರೇಟ್ ಆದಾಗ ಯಾವುದೇ ಕ್ರಿಯೆ ಪ್ರಕ್ರಿಯೆ ನಡೆಯುವುದಿಲ್ಲ. ಇವೆರಡು ಒಟ್ಟಿಗೆ ಸೇರಿದಾಗ್ಲೇ ಕ್ರಿಯೆ ಪ್ರಕ್ರಿಯೆ ಸೃಷ್ಟಿ ನಡೆಯುವುದು. ಅದಕ್ಕೆ ಮಹನೀಯರು, ಮಹಾತ್ಮರು, ಋಷಿಮುನಿಗಳು ಓಂಕಾರ ಸೃಷ್ಟಿಯ ಮೂಲ ಅಂತೇಳಿ. ಅವೆರಡು ಒಟ್ಟಿಗೆ ಸೇರಿದಾಗ್ಲೇನೆ ಕ್ರಿಯೆ ಪ್ರಕ್ರಿಯೆ ಸೃಷ್ಟಿ ನಡಿಲಿಕ್ಕೆ ಸಾಧ್ಯ. ಅವೆರಡು ಬೈಫರ್ಕೇಟ್ ಸಪರೇಟ್ ಆದ್ರೆ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕ್ರಿಯೆ ಪ್ರಕ್ರಿಯೆಗಳು ನಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಓಂಕಾರ ಅನ್ನೋದು ಇದು ಒಂದು ನಾದ, ಇದು ಒಂದು ಶಬ್ದ. ದೊಡ್ಡವರು ಏನಂತ ಹೇಳಿದಕ್ಕೆ ನಾದ ಬ್ರಹ್ಮ ಅಂತ ಹೇಳ್ಬಿಟ್ರು. ಇದು ಒಂದು ಸೌಂಡು, ಇದು ಒಂದು ಶಬ್ದ. ಈ ಶಬ್ದಕ್ಕೆ ನಾದ ಬ್ರಹ್ಮ ಅಂತ ಹೆಸರಿಟ್ಬಿಟ್ರು. ಈ ನಾದನೇ ಬ್ರಹ್ಮ. ಅದರ ಅರ್ಥ ಏನು? ಈ ಸೌಂಡ್ ಏನಿದೆ, ಈ ನಾದ ಓಂಕಾರ ನಾವು ಪಠನೆ ಮಾಡಿದಾಗ, ಚಾಂಟ್ ಮಾಡಿದಾಗ ಏನು ಶಬ್ದ ಬರುತ್ತೆ ಅದಕ್ಕೆ ಬ್ರಹ್ಮ ಅಂತ ಹೆಸರಿಟ್ಬಿಟ್ರು, ನಾದ ಬ್ರಹ್ಮ. ಈ ಓಂಕಾರ ನಾವು ಚಾಂಟ್ ಮಾಡಿದಾಗ ಒಂದು ಶಬ್ದ ಕ್ರಿಯೇಟ್ ಆಗುತ್ತೆ. ಆ ಶಬ್ದದಲ್ಲಿ 3 ಮಕ್ಕಳು ಅಡಕವಾಗಿದ್ದಾರೆ ಅಂತ ಹೇಳ್ತಾರೆ ಮಹನೀಯರು. ದ ಸೌಂಡ್ ಕನ್ಸಿಸ್ಟ್ ಆಫ್ 3 ಚಿಲ್ಡ್ರನ್. ಓಂಕಾರ ಯಾವ್ದದು 3 ಮಕ್ಕಳು? ಓಂಕಾರ 3 ಅಕ್ಷರಗಳಿಂದ ಕೂಡಿದೆ. ಅಕಾರ, ಉಕಾರ, ಮಕಾರ. ಇದಕ್ಕೆ ಮಾತುಗಳು ಏನಂತ ಹೇಳಿದ್ರು? ಅಕಾರ ಬ್ರಹ್ಮ, ಮಕಾರ ಬ್ರಹ್ಮ, ಮತ್ತೆ ಉಕಾರ ಬ್ರಹ್ಮ ಅಂತ ಹೆಸರಿಟ್ಟಿದ್ದಕ್ಕೆ. ಓಂಕಾರ ಸ್ಟಾರ್ಟ್ ಆಗೋದೇ ಅಕಾರದಿಂದ, ಅದು ಕೊನೆಯಾಗುವುದು ಮಕಾರದಲ್ಲಿ. ನೀವು ಬೇಗ ಚಾಂಟ್ ಮಾಡಿ ನೋಡಿ. ಓಂ ಮಾಗೆ ಕೊನೆ, ಮಾಯಿಂದ ಅದು ಕೊನೆ ಆಗುತ್ತೆ. ಆಯಿಂದ ಸ್ಟಾರ್ಟ್ ಆಗಿ, ಆಯಿಂದ ಉದ್ಭವವಾಗಿ ಅದು ಕೊನೆಗೆ ಮುಕ್ತಾಯ ಆಗುವುದು ಮಕಾರದಲ್ಲಿ. ನಾವು ಓಂಕಾರ ಚಾಂಟ್ ಮೂಲಾಧಾರದಿಂದ, ಅಕಾರ ಮೂಲಾಧಾರದಿಂದ ಸ್ಟಾರ್ಟ್ ಆಗಿ ಎಲ್ಲ ಸಪ್ತ ಚಕ್ರಗಳನ್ನು ದಾಟಿ ಸಹಸ್ರಾರದಲ್ಲಿ ಮಕಾರ ನಿಲ್ಲುತ್ತೆ. ಓಂಕಾರ ಚಾಂಟ್ ಮಾಡಿದಾಗ ಈ ಸಪ್ತ ಚಕ್ರಗಳೆಲ್ಲಾನು ಜಾಗೃತವಾಗ್ತವೆ ಅಂತ ದೊಡ್ಡವರು ಹೇಳಿದ್ದಾರೆ. ಓಂಕಾರ ಶಬ್ದದಿಂದ, ಆ ವೈಬ್ರೇಷನ್ ಇಂದ, ಅಕಾರ, ಉಕಾರ, ಮಕಾರ, ಈ ವೈಬ್ರೇಷನ್ಸ್ ಇಂದ ಸಪ್ತ ಚಕ್ರಗಳು ವೈಬ್ರೇಷನ್ ಆಗ್ತವೆ, ಬ್ಯಾಲೆನ್ಸ್ ಆಗ್ತವೆ. ನಮ್ಮ ಆರ ಸ್ಟ್ರಾಂಗ್ ಆಗುತ್ತೆ. ಇದ್ಯಾವ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ ನಿಮ್ಗೆ. ಬಿಫೋರ್ ಚಾಂಟಿಂಗ್ ನಿಮ್ಮ ಎನರ್ಜಿ ಚೆಕ್ ಮಾಡಿಸ್ತೀನಿ ನಿಮ್ ಕೈಯಲ್ಲೇ. ಓಂಕಾರ ಒಂದು 10 ಟೈಮ್ಸ್ ಓಂಕಾರ ಚಾಂಟ್ ಮಾಡಿ ನಿಮ್ಮ ಆರಾನ ಎನರ್ಜಿ ನೀವೇ ಚೆಕ್ ಮಾಡ್ಕೊಂಡು ನಿಮ್ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ನಾವು ಹೇಗೆ ಓಂಕಾರ ನಮ್ಮ ಆರನ ಕ್ಲಿನ್ಸಿಂಗ್ ಮಾಡುತ್ತೆ, ಹೇಗೆ ಸ್ಟ್ರಾಂಗ್ ಮಾಡುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಯಾವತ್ತಾದ್ರೂ ಒಂದಿನ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ 3 ಮಕ್ಕಳು ಜನನ ಆದ್ರು. ಅಕಾರ ಬ್ರಹ್ಮ, ಉಕಾರ ಬ್ರಹ್ಮ, ಮತ್ತೆ ಮಕಾರ ಬ್ರಹ್ಮ. ಅಕಾರ ಬ್ರಹ್ಮ ಯಾರು? ಅಕಾರ ಬ್ರಹ್ಮ ಸೃಷ್ಟಿಕರ್ತ. ಯಾರು ಸೃಷ್ಟಿಕರ್ತ? ಬ್ರಹ್ಮನೇ ಸೃಷ್ಟಿಕರ್ತ. ಸೃಷ್ಟಿ ಎಲ್ಲಾ ಸೃಷ್ಟಿಗಳ ಪಂಚಭೂತಗಳಿಂದ ಮೊದಲುಗೊಂಡು ಸಕಲ ಜೀವಿರಾಶಿಗಳನ್ನ ಸೃಷ್ಟಿ, ಸಕಲ ಸರಾಚರ ಪ್ರಾಣಿಗಳು, ಗಿಡ, ಪರ್ವತಗಳು, ಸಾಗರಗಳು, ನಕ್ಷತ್ರ ಮಂಡಲ, ಸೂರ್ಯಮಂಡಲ, ಎಲ್ಲಾ ಲೋಕಗಳಿಂದ ಸೃಷ್ಟಿ ಆಗಿರೋದು ಅಕಾರ ಬ್ರಹ್ಮನಿಂದ. ತಾವು ಅಬ್ಸರ್ವ್ ಮಾಡಿರ್ಬೋದು, ತಾಯಿ ಮಗುಗೆ ಜನ್ಮ ಕೊಟ್ಟಾಗ ಮೊದಲು ಆ ಮಗುವಿಂದ ಹೊರಗಡೆ ಶಬ್ದ ಬರೋದೆ ಆ ಅನ್ನುತ್ತೆ. ಬೇರೆ ಯಾವ ಶಬ್ದನೂ ಮಗುವಿನಿಂದ ಹುಟ್ಟಿದ ಮೇಲೆ ಯಾವುದೇ ಶಬ್ದ ಬರೋದ, ಮೊದಲನೇ ಶಬ್ದ ಆ ಹೊರ ಬರೋದು ಆ ಮಗುವಿನಿಂದ ಆ ಆ ಅಂತ. ಹೂ ಅಂತ ಬರಲ್ಲ, ಮಾ ಅಂತ ಬರೋದಿಲ್ಲ. ಅಕಾರದಿಂದ ಸ್ಟಾರ್ಟ್ ಆಗುತ್ತೆ ಮಗು. ಸ್ವಲ್ಪ ದಿನ ಮಗು ಬೆಳೀತಾ ಹೂ ಅನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೂ ಹೂ ಅಂತ. ಹಾಗೆ ಇನ್ನ ಸ್ವಲ್ಪ ದಿನ ಹೋದಾಗ ಮಕಾರ ಸ್ಟಾರ್ಟ್ ಮಾಡುತ್ತೆ. ಹಾಗೆ ಇನ್ನ ಸ್ವಲ್ಪ ಬೆಳೀತಾ ಅಮ್ಮ ಅನ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು. ಇವೆಲ್ಲ ಮಗುಗೆ ಜನನ ಆದ್ಮೇಲೆ ಯಾರಾದ್ರೂ ಹೇಳ್ಕೊಟ್ರ?
ನೀನ್ ಆ ಅನ್ನು, ಹೂ ಅನ್ನು, ಮಾ ಅನ್ನು, ಅಮ್ಮ ಅನ್ನು ಅಂತ, ಅದು ಸ್ವಾಭಾವಿಕವಾಗಿ ನಡೆಯತಕ್ಕಂಥ ದೈವಿಕ ಪ್ರಕ್ರಿಯೆ. ಯಾರೂ ಹೇಳ್ಕೊಡ್ಲಿಲ್ಲ, ತಾಯಿನೂ ಹೇಳ್ಕೊಡೋದಿಲ್ಲ, ತಂದೆನೂ ಹೇಳ್ಕೊಡ್ಲಿಲ್ಲ. ಆ ಅಕಾರ, ಅಕಾರ, ಮಕಾರ ಮಗುಗೆ ಹೇಗ್ ಬಂತು ಇದು? ಸೊ ಇದು ನಾವೆಲ್ಲ ಅಬ್ಸರ್ವ್ ಮಾಡಿರ್ತೀವಿ ಅಲ್ವಾ? ಸೊ ಇಲ್ಲಿ ಅಕಾರ ಬ್ರಹ್ಮ ಸೃಷ್ಟಿಕರ್ತ, ಕ್ರಿಯೇಷನ್ ಅಂಡ್ ಎವಲ್ಯೂಷನ್ ಇಟ್ಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಇದು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಸೃಷ್ಟಿ ಯಾವತ್ತೂ ನಿಲ್ಲೋದಿಲ್ಲ. ಇದು ನಿರಂತರವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ ಸೃಷ್ಟಿ. ನಾವು ಶಿಲಾಯುಗದಲ್ಲಿ ಮನುಷ್ಯ ಮಾನವನಿಂದ ಮಂಗನಿಂದ ಮಾನವ ಆದಂತ ಹೇಳ್ತಾ, ಅವಾಗ ಎಲ್ಲಿದ್ದ ಮನುಷ್ಯ? ಕಾಡುಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಬಟ್ಟೆ ಇಲ್ಲ, ಆಹಾರ ಇಲ್ಲ, ಹಣ್ಣು ಹಂಪಲುಗಳು ಫಾರೆಸ್ಟ್ ಅಲ್ಲಿ ತಿಂದ್ಕೊಂಡು ಜೀವನ ಮಾಡ್ತಿದ್ದಂತ ಮನುಷ್ಯ ಇವತ್ತು ನಾವೆಲ್ಲಿದ್ದೀವಿ? ಇದೆಲ್ಲ ಹೇಗಾಯ್ತು? ಈಗ ಆಧುನಿಕ ಮಾನವ ಹೇಗಿದ್ದೀವಿ ನಾವು? ಫ್ಲೈಟ್ ಅಲ್ಲಿ ಓಡಾಡ್ತೀವಿ, ಮೊಬೈಲ್ಸ್, ಟಿವಿ, ಆಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಇವೆಲ್ಲ ಹೇಗ್ ಬಂತು? ಎಲ್ಲ ಸೃಷ್ಟಿನೇ. ಇದು ನಿರಂತರವಾಗಿ ಸೃಷ್ಟಿ ನಡೀತಾ ಇರುತ್ತೆ. ಸೃಷ್ಟಿ ಮತ್ತೆ ವಿಕಾಸ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ದ ಕ್ರಿಯೇಷನ್ ಅಂಡ್ ಎವಲ್ಯೂಷನ್ ಆರ್ ದಿ ಟೂ ಫೇಸಸ್ ಆಫ್ ದಿ ಸೇಮ್ ಕಾಯಿನ್ ಅಂತ ನಾವ್ ಹೇಳ್ತೀವಿ. ಇದು ಅಕಾರ ಬ್ರಹ್ಮ ಅಂತ ನಾವ್ ಹೇಳ್ತೀವಿ. ಮತ್ತೆ ಉಕಾರ ಬ್ರಹ್ಮ ಅಂತ ನಾವು ಬಂದಾಗ, ಉಕಾರ ಬ್ರಹ್ಮ ಪೋಷಣೆ ಮಾಡ್ತಕ್ಕಂಥ, ಈಸ್ ಎ ಮೇಂಟೈನರ್, ಪೋಷಣೆ ಮಾಡ್ತಕ್ಕಂಥವ್ರು. ಅಕಾರ ಬ್ರಹ್ಮ ನಮ್ ಜನ್ಮ ಆಯ್ತು. ಯಾರು ಜನ್ಮ ಕೊಟ್ಟಿದ್ ನಮ್ಗೆ? ತಂದೆ ತಾಯಿ ಮಿಲನದಿಂದ ಮಗು ಹುಟ್ಟುತ್ತೆ. ಸೃಷ್ಟಿ ಅಲ್ಲಿ ಸ್ಟಾರ್ಟ್ ಆಯ್ತು. ಅಕಾರ ಬ್ರಹ್ಮದಿಂದ ನಾವೆಲ್ಲ ಜನ್ಮ ತೆಗೆದುಕೊಂಡಿದ್ದೇವೆ. ಮತ್ತೆ ಮೈಂಟೆನೆನ್ಸ್, ಒಂದಡಿ ನಾವು ಜನಿಸಿದಾಗ 1 ಅಡಿ ಉದ್ದ ಇದ್ವಿ. ಹೇಗೆ 5 ಅಡಿ 6 ಅಡಿ ಆದ್ವಿ? ಒಂದೇ ದಿನಕ್ಕೆ ಆಗ್ಬಿಟ್ವಾ? ಒಂದೇ ತಿಂಗಳಿಗೆ ಆಗ್ಬಿಟ್ವಾ? ಒಂದೇ ವರ್ಷಕ್ಕೆ ಆಗ್ಬಿಟ್ವಾ? ಗ್ರೋತ್, ಬೆಳವಣಿಗೆ. ಈ ಬೆಳವಣಿಗೆ ಮೈಂಟೈನ್ ಮಾಡೋರು ಯಾರು? ಉಕಾರ ಬ್ರಹ್ಮ. ಆ ಉಕಾರ ಬ್ರಹ್ಮನಿಗೆ ಮಹಾತ್ಮರು ವಿಷ್ಣು ಅಂತ ನಾಮಕರಣ ಮಾಡ್ಬಿಟ್ರು. ಉಕಾರ ಬ್ರಹ್ಮನಿಗೆ ಈಸ್ ಅ ಮೇಂಟೈನರ್, ಈಸ್ ಅ ಸಸ್ಟೈನರ್. ಸ್ಥಿತಿ, ಸೃಷ್ಟಿ, ಸ್ಥಿತಿಗೆ ವಿಷ್ಣು ಅಂತ ಹೆಸರಿಟ್ಬಿಟ್ರು ಋಷಿ ಮುನಿಗಳು ಅಥವಾ ಮಹಾತ್ಮರು. ಈಸ್ ಅ ಮೈಂಟೈನರ್ ಅಂತ. ಮತ್ತೆ ಮಕಾರ ಬ್ರಹ್ಮ ಈಸ್ ಅ ಡೆಸ್ಟ್ರಾಯರ್ ಅಂತ. ಲಯ, ಸೃಷ್ಟಿ, ಸ್ಥಿತಿ, ಲಯ. ಲಯ ಅಂದ್ರೇನು? ಲೀನ ಆಗೋದು ಅಂತ. ಏನು ಲೀನ ಆಗೋದು ಅಂದ್ರೆ, ರುದ್ರ ಶಿವನಿಗೆ ಲಯಕರ್ತ ಶಿವ ಅಂತ ಹೆಸರಿಟ್ರು, ರುದ್ರ ಅಂತ ಕರೆದು ಬಿಟ್ರು, ಅಥವಾ ಈಶ್ವರ ಅಂತ ಕರೆದು ಬಿಟ್ರು. ಏನ್ ಲಯ? ಲೀನವಾಗುವುದು. ಹುಟ್ಟಿದ್ವಿ, ಸೃಷ್ಟಿ ಆಯ್ತು, ಮುಗುದು, ಮತ್ತೆ 60 ವರ್ಷ 70 80 100 ವರ್ಷ ಬದುಕಿದ್ವಿ. ವಿಷ್ಣು ಮೇಂಟೈನ್ ಮಾಡ್ದ. ಮತ್ತೆ ಸಾವು ಬರುತ್ತಲ್ಲ, ಡೆಸ್ಟ್ರಾಯ್, ಈ ಬಾಡಿ ಡೆಸ್ಟ್ರಾಯ್ ಆಗ್ಬೇಕಲ್ಲ. ಡೆಸ್ಟ್ರಾಯ್ ಆದ್ಮೇಲೆ ಆತ್ಮ ಎಲ್ಲ ಹೋಗ್ಬೇಕು? ಲಯ ಆಗ್ಬೇಕು. ಎಲ್ಲಿ ಲಯ ಆಗ್ಬೇಕು? ಒನ್ನೆಸ್, ಏಕತ್ವ ಸಾಧಿಸ್ಬೇಕಲ್ಲ. ಜೀವಾತ್ಮ ಉನ್ನತ ಆತ್ಮನ ಜೊತೆ ಲಯ ಆಗೋದು, ಉನ್ನತ ಆತ್ಮ ಪರಮಾತ್ಮನ ಜೊತೆ ಲಯ ಆಗೋದು, ಪರಮಾತ್ಮ ಪರಬ್ರಹ್ಮನ ಜೊತೆ ಲಯ ಆಗೋದು. ಅದು ದಟ್ ಈಸ್ ದಿ ಎಂಡ್. ಸಾಯುಜ್ಯ ಸ್ಥಿತಿ, ಪರಿಪೂರ್ಣ ಭಾವ, ಅದೇ ಕೊನೆ, ಲಾಸ್ಟ್ ಸ್ಟೇಜ್ ಅದೇನೆ. ಇದಕ್ಕೆ ಲಯ ಅಂತ ಹೆಸರಿಟ್ಟು, ಇದಕ್ಕೆ ಶಿವನಿಗೆ ಈ ಒಂದು ರೋಲ್ ಅಥವಾ ಈ ಒಂದು ಪೋಸ್ಟ್ ನ ಕೊಟ್ರು. ಇಲ್ಲಿ 3 ಜನ, ಇಲ್ಲಿ ಈ ಸೃಷ್ಟಿ ಜಗತ್ನ ಈ 3 ಜನ ಸೇರ್ಕೊಂಡು ನಡೆಸ್ತಾ ಇದ್ದಾರೆ. ಅಕಾರ ಬ್ರಹ್ಮ, ಉಕಾರ ಬ್ರಹ್ಮ, ಮತ್ತೆ ಮಕಾರ ಬ್ರಹ್ಮ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ನಮ್ಮ ಋಷಿ ಮುನಿಗಳು ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಆಗ್ಲೇ ಹೇಳಿದೆ, ಓ ಮತ್ತೆ 0 ಇವೆರಡು ಸಪ್ರೇಟ್ ಆಗಿದ್ರೆ ಏನೂ ಕೆಲಸ ಆಗೋದಿಲ್ಲ. ಯಾವುದೇ ಕ್ರಿಯೆ ಪ್ರಕ್ರಿಯೆ ನಡೆಯೋದಿಲ್ಲ. ಯಾವುದೇ ತರದ ಸೃಷ್ಟಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಓ ಮತ್ತು 0 ಎರಡು ಮಿಲನ ಆದಾಗ ಮಾತ್ರ ಸೃಷ್ಟಿಗೆ, ಇದೇ ಸೃಷ್ಟಿಯ ಮೂಲ ಅಂತ ಹೇಳಿದ್ರು. ಓ ಮತ್ತು 0. ಈ ಓಗೆ ತಾಯಿ ಅಂತ ಹೆಸರಿಟ್ರು ಮಹಾತ್ಮರು. ತಾಯಿ ಅಥವಾ ಶಕ್ತಿಯ ಸ್ವರೂಪವನ್ನೇ ಹೆಣ್ಣು. ಶಕ್ತಿಯ ಸ್ವರೂಪ ಹೆಣ್ಣು.
ಎನರ್ಜಿ ಹೆಣ್ಣು. ಸೊನ್ನೆಗೆ ಶಿವ ಅಂತ ಕರೆದ್ಬಿಟ್ರು. ಓಗೆ ತಾಯಿ ಅಂತ ಹೆಸರಿಟ್ರು, ಸೊನ್ನೆಗೆ ಶಿವ ಅಂತ ಹೆಸರಿಟ್ರು. ಇಲ್ಲಿ ತಂದೆ ತಾಯಿ ಇಬ್ರು ಸೇರಿದ್ರೆ ಮಾತ್ರ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ಇಬ್ರು ಸಪರೇಟ್ ಆಗಿದ್ರೆ ಎಲ್ಲಿ ಸೃಷ್ಟಿ ಆಗುತ್ತೆ? ಶಿವ ಮತ್ತು ಪಾರ್ವತಿ ಮರ್ಜ್ ಆದಾಗ ಏನಾಗುತ್ತೆ? ಶಿವಶಕ್ತಿ ಅಂತ ಆಗುತ್ತೆ. ಶಿವ ಅಂದ್ರೆ ಯಾರು? ಬ್ರಹ್ಮತತ್ವ, ಕಾನ್ಶಿಯಸ್ನೆಸ್. ಶಕ್ತಿ ಪಾರ್ವತಿ, ಎನರ್ಜಿ. ಕಾನ್ಶಿಯಸ್ನೆಸ್ ಪ್ಲಸ್ ಎನರ್ಜಿ, ಇವೆರಡು ಮಿಲನ ಆದ್ರೆ ಮಾತ್ರ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ಇವರಿಬ್ರು ಸಪರೇಟ್ ಇದ್ರೆ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಓಂಕಾರನ ಸೃಷ್ಟಿಯ ಮೂಲ ಅಂತ ಕರೆದ್ಬಿಟ್ರು. ಇದಕ್ಕೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ, ಇವರಿಬ್ರು ತಂದೆ ತಾಯಿ, ಶಿವ ಶಕ್ತಿ, ಶಿವಶಕ್ತಿ ಅಥವಾ ಶಿವ ಪಾರ್ವತಿ, ಶಿವಶಕ್ತಿ. ಈ ಸೃಷ್ಟಿ ಜಗತ್ತಿಗೆ ಮೂಲನೇ ಓಂಕಾರ. ಸೊ ಓಂಕಾರ ಶಿವಶಕ್ತಿಯ ಸಂಕೇತ ಅಂತ ನಾವು ಅರ್ಥ ಮಾಡ್ಕೋಬಹುದು. ನಿಮ್ಗೆ ಇನ್ನೂ ಈಸಿಯಾಗಿ ನಾನು ಅರ್ಥ ಮಾಡಿಸ್ಬೇಕಾದ್ರೆ, ಕರೆಂಟ್ ಕಂಬದಲ್ಲಿ ವೈರ್ ಇದೆ, ಅಥವಾ ನಮ್ಮ ಮನೆಯಲ್ಲೇ ಇರ್ತಕ್ಕಂಥ, ಈಗ ವೈರಿಂಗ್ ಮಾಡಿರ್ತಾರೆ ಗೋಡೆಯಲ್ಲಿ, ಫ್ಯಾನ್ ನೋಡ್ಬೇಕು, ಟ್ಯೂಬ್ ಲೈಟ್ ಹತ್ಕೋಬೇಕು, ಫ್ರಿಡ್ಜ್ ಆನ್ ಆಗ್ಬೇಕು, ಟಿವಿ ಆನ್ ಆಗ್ಬೇಕು, ಇದಕ್ಕೆಲ್ಲ ಎಲೆಕ್ಟ್ರಿಷಿಯನ್ ಏನ್ ಮಾಡ್ತಾರೆ? ವೈರಿಂಗ್ ಮಾಡ್ತಾರೆ. ವೈರು ವ್ಯಕ್ತ ಆಗುತ್ತೆ. ವೈರ್ ನಾವು ಕಾಣಬಹುದಲ್ವಾ? ನೋಡ್ಬಹುದು. ಇಲ್ಲಿ ವೈರ್ ಯಾವುದು? ಓ. ಕರೆಂಟ್ ವೈರಲ್ಲಿ ಇರ್ತಕ್ಕಂಥ ಕರೆಂಟ್ ನಮ್ಗೆ ಕಾಣುತ್ತಾ? ಅದು ಅಗೋಚರ. ಕರೆಂಟ್ ಕಾಣೋದಿಲ್ಲ ನಮ್ಗೆ, ಅದು ಅಗೋಚರ, ನಿರಾಕಾರ. ಅದಕ್ಕೆ ಸೊನ್ನೆ ಅಂತ ಹೆಸರಿಟ್ರು. ಕರೆಂಟ್ ಸೊನ್ನೆ, ವೈರು ಓ. ವ್ಯಕ್ತ ಮತ್ತೆ ಅವ್ಯಕ್ತ, ಗೋಚರ ಅಗೋಚರ. ಕರೆಂಟ್ ಅಗೋಚರ, ಕರೆಂಟ್ ಅವ್ಯಕ್ತ. ಇಲ್ಲಿ ಗೋಚರ ಆಗೋದು ಯಾವುದು? ವೈರ್. ಸೊ ವೈರ್ ಸಪರೇಟ್, ಕರೆಂಟ್ ಸಪರೇಟ್ ಆದಾಗ ಬಲ್ಬ್ ಹತ್ಕೊಳ್ಳುತ್ತಾ? ಸಾಧ್ಯನೇ ಇಲ್ಲ. ಈ ವೈರು ಮತ್ತೆ ಕರೆಂಟ್, ಈ ವೈರ್ ನಲ್ಲಿ ಕರೆಂಟ್ ಹರಿದಾಗ ಮಾತ್ರ ಫ್ರಿಡ್ಜ್ ಆನ್ ಆಗುತ್ತೆ, ಟಿವಿ ಆನ್ ಆಗುತ್ತೆ, ಟ್ಯೂಬ್ ಲೈಟ್ ಆನ್ ಆಗುತ್ತೆ. ಕರೆಂಟ್ ಇಲ್ಲದೆ ಇರುವಾಗ ಹೇಗೆ ಅದು ಫ್ರಿಡ್ಜ್ ಓಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಟಿವಿ ಆನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಬಲ್ಬ್ ಉರಿಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸೊ ಈ ಒಂದು ಕರೆಂಟ್ ಮತ್ತು ವೈರ್ನ ಮುಖಾಂತರ ನಾವು ಈ ಸೃಷ್ಟಿನ ಹೇಗಾಯ್ತು ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಅದಕ್ಕೆ ಮಹಾತ್ಮರು, ಮಹನೀಯರು ಓಂಕಾರ ಸೃಷ್ಟಿಯ ಮೂಲ, ಸಕಲ ಸೃಷ್ಟಿ ಜಗತ್ತಿಗೆ ಈ ಓಂಕಾರನಾದವೇ ಮೂಲ ಅಂತ ಹೇಳಿದ್ದಾರೆ. ಆತ್ಮ ಬಂಧುಗಳೇ, ಈ ಒಂದು ಸಣ್ಣ ಒಂದು ಜ್ಞಾನವನ್ನ ಇದುವರೆಗೂ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಇದು ನಾನು ಹೇಳಿರೋದಲ್ಲ, ಇದು ಮಹಾತ್ಮರು, ತಿಳಿದಂಥವರು, ಮಹನೀಯರು, ಸಪ್ತ ಋಷಿಗಳು ಕೊಟ್ಟಿ ಹೋಗಿರ್ತಕ್ಕಂಥ ಇದು ಒಂದು ಜ್ಞಾನ. ಇಷ್ಟೊತ್ತು ನಾನು ಸುಮಾರು ಒಂದು 20 ನಿಮಿಷದಲ್ಲಿ ಮಾತಾಡಿರ್ತಕ್ಕಂಥ ಈ ವಿಚಾರದಲ್ಲಿ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಕೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟು ದಿನ ಅರ್ಥ ಮಾಡ್ಕೊಂಡಿರೋ ಒಂದು ಓಮ್ಗುನು ಇವತ್ತು ನಮಗೆ ಕೊಟ್ಟಿರುವಂತ ಒಂದು ಬೇರೆ ಒಂದು ಆಯಾಮ, ಒಂದು ಡಿಫ್ರೆಂಟ್
ಪರ್ಸ್ಪೆಕ್ಟಿವ್ ಅಲ್ಲೇ ಹೇಳಿದ್ದೀರಾ ಅಂದ್ರೆ ಓ ಅಂತಂದ್ರೆ ಅದು ಆ ವ್ಯಕ್ತವಾಗಿರುವಂಥದ್ದು, ಸಾಕಾರ, ಗೋಚರವಾಗುವಂಥದ್ದು. ಇನ್ನ ಆ ಸೊನ್ನೆ ಅನ್ನೋದು ಅವ್ಯಕ್ತವಾಗಿರುವಂಥದ್ದು. ಅವೆರಡು ಸೇರಿದ್ರೆ ಮಾತ್ರ ಸೃಷ್ಟಿ ಆಗತ್ತೆ ಅನ್ನೋದು ಖಂಡಿತ ಗೊತ್ತಿರ್ಲಿಲ್ಲ. ಅದೇ ತಂದೆ ತಾಯಿ ಸ್ವರೂಪ, ಶಿವಶಕ್ತಿಯರ ಸ್ವರೂಪ ಅನ್ನೋದು ಆ ಮತ್ತೊಂದು ಜ್ಞಾನ ಕೋಣ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮಾಸ್ಟರ್ಸ್, ನಿಮ್ಮ ಒಂದು ಅನುಭವವನ್ನ ಹಂಚ್ಕೊಳ್ಳಿ ಅಂತ. ಇದು ಸೃಷ್ಟಿ ಜಗತ್ತಲ್ಲಿ ಇರೋದು ಎರಡೇ ನಮ್ಮ, ಒಂದು ಪುರುಷ, ಇನ್ನೊಂದು ಪ್ರಕೃತಿ ಅಂತ. ಪುರುಷ ಪ್ರಕೃತಿ, ಪುರುಷನಿಗೆ ತಂದೆ ಅಂತ ಹೆಸರು ಹೇಳ್ತೀವಿ, ಪ್ರಕೃತಿಗೆ ತಾಯಿ ಅಂತ ಹೆಸರು ಹೇಳ್ತೀವಿ. ಈ ಸೃಷ್ಟಿಗೆ ಮುಂಚೆ ಇದ್ದಿದ್ದು ಒಂದೇನೆ, ಯಾವುದು? ಪರಬ್ರಹ್ಮ ಸ್ವರೂಪ ಒಂದೇನೆ, ನಿರಾಕಾರ, ಅವ್ಯಕ್ತ, ಶೂನ್ಯ, ಬಟ್ಟ ಬಯಲು. ಸೊ ಈ ಪ್ರಕೃತಿ ಸೃಷ್ಟಿಯಾಗಿರೋದೇ ಶೂನ್ಯದಿಂದ, ಬಟ್ಟ ಬಯಲದಿಂದ. ಇದು ಒಂದು ಹೇಳೋದು. ಮತ್ತೆ ಓಕೆ, ತಮ್ಮ ಸರ್ ಮ್ಯೂಟ್ ಆಗಿದ್ದೀರಾ ಅಂದ್ರೆ ಓಕೆ ಸರ್. ಸುರೇಂದ್ರ ಸರ್ ಏನಾದ್ರು ಮಾತಾಡ್ತೀರಾ ಅಂದ್ರೆ? ಓಕೆ, ಮಾಸ್ಟರ್ಸ್ ಎಲ್ಲ ಆತ್ಮಬಂಧಿಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಸೊ ಅದ್ಭುತವಾಗಿ ಇವತ್ತು ಕಲ್ಯಾಣಮೂರ್ತಿ ಸರ್ ಓಂಕಾರದ ಬಗ್ಗೆ ನಮಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಅಂದ್ರೆ ಓಂ ಅಂದ್ರೆ ಸೃಷ್ಟಿಯ ಮೂಲ, ಓಂಕಾರ ನಾದ ಶಬ್ದ, ನೋ ಸ್ಟಾರ್ಟ್, ನೋ ಎಂಡಿಂಗ್. ನಾನು ಇವತ್ತೇ ತಿಳ್ಕೊಂಡಿದ್ದೀನಿ, ಅಕಾರ ಬ್ರಹ್ಮ, ಉಕಾರ ಬ್ರಹ್ಮ, ಮಕಾರ ಬ್ರಹ್ಮ. ಸೊ ಅಕಾರ ಬ್ರಹ್ಮ ಅನ್ನೋದು ಆನಿಂದ ಸ್ಟಾರ್ಟ್ ಆಗಿ ಮಾ ಇಂದ ಮುಕ್ತಾಯವಾಗುತ್ತೆ ಅಂತ. ಸೊ ಈ ಅಕಾರ ಬ್ರಹ್ಮ ಅಂದ್ರೆ ಬ್ರಹ್ಮ ಕ್ರಿಯೇಷನ್, ಎವಾಲ್ಯೂಷನ್ ಅನ್ನು ತಿಳ್ಕೊಂಡಿದ್ದೀನಿ. ಉಕಾರ ಬ್ರಹ್ಮ ಅನ್ನೋದು ವಿಷ್ಣು ಸ್ಥಿತಿ, ಮಕಾರ ಬ್ರಹ್ಮ ಅಂದ್ರೆ ಶಿವಾಲಯ. ಸೊ ಈ ಓಂ ಅಂದ್ರೆ ಎಷ್ಟು ಪಾಯಿಂಟ್ಸ್ ಇರೋದು ಅನ್ನೋದು ಇವತ್ತು. ಓ ಅಂದ್ರೆ ಓ ಪ್ಲಸ್ ಸೊನ್ನೆ, ಅದೇ ಸೃಷ್ಟಿಗೆ ಮೂಲ ಅಂತ ಅದೇ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸರ್ ಇವತ್ತು. ಅಂದ್ರೆ ನಾವು ಯಾವತ್ತೂ ಇದು ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಬಟ್ ಈ ಸಾರ್ ಇನ್ನೊಂದು ಕೋನದಲ್ಲಿ ನಮ್ಗೆ ಇದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಎನರ್ಜಿ ಪ್ಲಸ್ ಕಾನ್ಶಿಯಸ್ನೆಸ್, ಯಾವಾಗ ಎರಡು ಶಿವ ಪಾರ್ವತಿ ಸತ್ ಚಿತ್ ಆನಂದ ಸ್ವರೂಪ ಅಂತೀವಲ್ಲ ನಾವು. ಸತ್ ಅಂದ್ರೆ ಆ ಶಿವ, ಚಿತ್ ಅಂದ್ರೆ ಈ ಪಾರ್ವತಿ. ಈ ಎರಡು ಮಿಲನ ಆದ್ರೇನೆ ಆನಂದ ಅನ್ನೋ ಸಿಗುತ್ತೆ. ಆನಂದ ಯಾವಾಗ ಸಿಗುತ್ತೆ? ಅದೇ ನಾವು ಆಕ್ಚುಲಿ, ವಿ ಆರ್ ದಟ್. ಇವಾಗ ನಾವೇ ಅಂದ್ರೆ ನನ್ನಲ್ಲೇ ಅದು ಎರಡೂ ಇದೆ ಅನ್ನೋದು. ಅಂದ್ರೆ ಚೈತನ್ಯ ಇದೆ ಒಳಗಡೆ, ಈ ಕಣ್ಣು ಕಾಣಿಸ್ತಾ ಇರೋದು ಎರಡು ಹೇಳಿದಾರಲ್ಲ ಸರ್ ಇವತ್ತು. ಏನು ಹೇಳಿದರೆ? ಅಗೋಚರ, ಅವ್ಯಕ್ತ, ಮತ್ತೆ ನಮ್ಗೆ ಗೋಚರ. ಅಂದ್ರೆ ಶರೀರ ಅನ್ನೋದು ಇವು ಕಾಣಿಸ್ತಾ ಇದೆ, ಅಗೋಚರ ಚೈತನ್ಯ ಕಾಣಿಸ್ತಾ ಇಲ್ಲ. ಆ ಎರಡರಿಂದನೇ ಇವಾಗ ನಾನು ಆಗ್ತಾ ಇದೆ ಇವತ್ತು ನಾವೆಲ್ಲರೂ. ಅದಿಲ್ಲ ಅಂದ್ರೆ, ಚೈತನ್ಯ ಇಲ್ಲ ಅಂದ್ರೆ ಇದು ಮಾಡೋಕ್ಕಾಗಲ್ಲ. ಕರೆಂಟ್ದು ಹೇಳಿದ್ರು ಸರ್ ಇವಾಗ, ಎಲೆಕ್ಟ್ರಿಕಲ್ ವೈರಿಂಗ್ ಕಾಣಿಸುತ್ತೆ, ಕರೆಂಟ್ ಕಾಣಿಸೋದಿಲ್ಲ. ಇದೇ ಮಾಸ್ಟರ್ಸ್, ಇದೇ ಆತ್ಮಜ್ಞಾನ ಅನ್ನೋದು ನಮ್ಗೆ ಪ್ರತಿ ಕ್ಷಣ ಈ ಅರಿವಿನಲ್ಲಿ ಇರ್ಬೇಕು ನಾವು. ಯಾವ್ದಿಲ್ಲ ಅಂದ್ರೇನು ಆಗೋದಿಲ್ಲ. ಓನ್ಲಿ ಚೈತನ್ಯ ಇದ್ರೆ ಅವ್ರು ಏನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಮಾಸ್ಟರ್ಸ್. ಓನ್ಲಿ ಬಾಡಿ ಇದ್ರೆ ಏನು ಅದು ಶವ ಆಗ್ಬಿಡುತ್ತೆ. ಸೊ ಯಾವಾಗ ನಾವು ಆ ಶಿವಶಕ್ತಿ, ತಂದೆ ತಾಯಿ, ಆ ಸೃಷ್ಟಿ ಆಗ್ಬೇಕಂದ್ರೆ ತಂದೆ ತಾಯಿ ಮೇಲನ ಆಗ್ಬೇಕು ಶಿವಶಕ್ತಿ. ಆ ಎರಡು ಮರ್ಜ್ ಆಗುವಾಗನೇ, ಆ ವೈರ್ ಪ್ಲಸ್ ಕರೆಂಟ್ ಆದ್ರೇನೆ ಆ ಟ್ಯೂಬ್ ಲೈಟ್ ಅನ್ನೋದು ಆನ್ ಆಗುತ್ತೆ ಅನ್ನೋದು ಕ್ಲಿಯರ್ ಆಗಿ. ಬಟ್ ಕರೆಂಟನ್ನು ತೋರ್ಸಕ್ಕಾಗತ್ತಾ? ಇಲ್ಲ. ಬಟ್ ಇಲ್ವಾ? ಇದೆ. ಕರೆಂಟ್ ಇದೆ ಅಂದ್ರೆ ನಾವೇನು ಹೇಳ್ತೀವಿ? ಸ್ವಿಚ್ ಆನ್ ಮಾಡಿ, ಆವಾಗ ಹೇಳ್ತೀವಿ ಕರೆಂಟ್ ಇದೆ ಅಂತ. ಇವಾಗ ನನ್ನಲ್ಲಿ ಚೈತನ್ಯ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಈಗ ನಾನು ಮಾತಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಇದೆಲ್ಲ ಆಗ್ತಾ ಇದೆ ಅಂದ್ರೆ ಆ ಚೈತನ್ಯ ಇದ್ರೇನೆ. ಆ ಚೈತನ್ಯ ಇಲ್ಲ ಅಂದ್ರೆ ಕೈ ಎತ್ತಕ್ಕಾಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ಮೇನ್. ನಾವು ಮೂಲ ಚೈತನ್ಯ ಅರ್ಥ ಮಾಡ್ಕೊಂಡ್ರೆ ಆ ಓಂಕಾರ ಸೃಷ್ಟಿಗೆ ಮೂಲ ಅಂತ ಹೇಳಿರೋದು ಅದ್ಭುತ ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ವೇದಿಕೆಗೆ ಬಂದು ಈ
ಸೃಷ್ಟಿ ಮೂಲದ ಬಗ್ಗೆ ಓಂಕಾರ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಸೊ ಏನು ನಿಮ್ಗೆ ಅರ್ಥ ಆಗಿದೆ ಇದರಲ್ಲಿ? ಏನೋ ಡೌಟ್ಸ್? ಸಾರ್ ಅದ್ಭುತದ ಪ್ರೊಫೆಸರ್. ನನಗೆ 2000 ನಾನಿಲ್ಲಿ ಯಲಹಂಕಕ್ಕೆ ಬಂದು ಆಲ್ಮೋಸ್ಟ್ ಐ ಥಿಂಕ್ 6 + 9 ಇಯರ್ಸ್ ಆಯಿತು ಮಾಸ್ಟರ್ಸ್. 9 ವರ್ಷ ಆಯಿತು. ನಾನಿಲ್ಲಿ ಬಂದು ಹೊಸದಾಗಿ ಬಂದಿದ್ದೆ ಇಲ್ಲಿಗೆ. ಓಕೆ, ಲೀಲಾ ಮೇಡಮ್ ಬಂದು ಮಾತಾಡ್ತಾರೆ. ಎಸ್ ಲೀಲಾ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ನೀವು ಮಾತಾಡಿ. ಎಸ್ ಮೇಡಮ್, ಲೀಲಾ ಮೇಡಮ್. ಓಕೆ, ಸೊ ಮತ್ತೆ ಜಾಯಿನ್ ಆಗುವಾಗ ಅಲ್ಲಿವರೆಗೂ ಯಾರು ಮಾತಾಡಿಲ್ಲ ಅಂದರೆ ನಾನು ಜಸ್ಟ್ ಐ ವಾಂಟ್ ಟು ಜಸ್ಟ್ ಶೇರ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಏನಾದರೂ ಪಿರಮಿಡ್ ಇದೆಯಾ? ನಿಮಿಷ, ಭವಾನಿ ಮೇಡಮ್ ಮಾತಾಡ್ತಾರೆ. ಮಾತಾಡಿ. ಎಸ್ ಮಾತಾಡಿ, ಯಾರಾದರೂ ಮಾತಾಡಿ ಮಾಸ್ಟರ್. ಲೀಲಾ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡುತ್ತೆ. ಒಂದು ನಿಮಿಷ, ಅನ್ಮ್ಯೂಟ್ ಮಾಡ್ಕೋಬೇಕಾಗತ್ತೆ ಆಪ್ಷನ್. ಲೀಲಮ್ಮ ಓಕೆ. ತುಂಬಾ ಸಂತೋಷ ಆಯ್ತು. ಈ ದಿನ ನಾನು ಪಾಠದಲ್ಲಿ ಭಾಗವಹಿಸಿ ನನಗೆ ಸ್ವಲ್ಪ ಗೊತ್ತಿತ್ತು. ಒಂದ್ ಕಡೆ ಪತ್ರಿಜೋರು ಧ್ಯಾನ ಕಸ್ತೂರಿ ಓದ್ಬೇಕಾದ್ರೆ ಸೃಷ್ಟಿ ಲಯಕರ್ತ 3 ಅಕ್ಷರ, ಅದು ಮತ್ತೆ ಕ್ರಿಯಾಯೋಗದಲ್ಲಿ ಇಷ್ಟಿಷ್ಟೇ ಸೆಕೆಂಡ್ಗಳು, ಅದು ಪೂರಕ, ಕುಂಭಕ, ರೇಚಕ, ಅದು ಇದೆ ಅಂತ ಸ್ವಲ್ಪ ಗೊತ್ತಿತ್ತು. ಇವತ್ತು ಇವ್ರು ಹೇಳಿದ್ದು ನಿಜವಾಗ್ಲೂ ತುಂಬಾ ವಿಸ್ತಾರವಾಗಿ ಹೇಳಿ ಸ್ಥಿತಿ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾವ್ಯಾವ ಏನ್ 3 ಅಕ್ಷರ ಒಂದು, ಮೊದಲು 2 ಅಕ್ಷರ ಅಂದ್ರು, ಸೃಷ್ಟಿಗೆ ಮೂಲ ಓಂಕಾರ ಅಂದ್ರು. ನಾನೆಲ್ಲೋ ಕೇಳಿದ್ದೆ, ಸೂರ್ಯನಿಂದ ತಿರುಗ್ತಾ ಇರ್ಬೇಕಾದ್ರೆ ವಿಜ್ಞಾನಿಗಳು ಈ ಯುಗದಲ್ಲಿ ಅಂತ ಅಲ್ಲಿಂದ ಪ್ರಾರಂಭ ಆಗಿರುತ್ತೆ ಅಂತದನ್ನ ಕೇಳಿದ್ದೆ. ಇವತ್ತು ಹೇಳಿದ್ದು ಆತ್ಮೀಯವಾದ ಆನಂದವನ್ನ ಕೊಡ್ತಾ ಇದ್ದಾರೆ. ಶ್ರೀ ಸತ್ಯ ಅನ್ವೇಷಣೆ ಮಾಡ್ತಾ ಇರುವಂತಹ ಈ ದಿನದ ಹೊಸ ಗುರುಗಳ ಪರಿಚಯ ಆಯ್ತು. ಮಾತಾಡೋಕ್ ಬರ್ಲಿಲ್ಲ. ಶಿಲ್ಪ ಅವ್ರು ಹಾಕ್ಬಿಟ್ರು, ನೀವು ನಾನು ಜಾಯ್ನ್ ಆಗ್ಬಿಟ್ಟೆ. ಬಹಳ ಖುಷಿ ಆಗ್ತಾ ಇದೆ. ಸೃಷ್ಟಿಗೆ ಮೂಲ ಓಂಕಾರ ಅಷ್ಟೇ ಗೊತ್ತಿತ್ತು. ವಿಸ್ತಾರವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿನ ಮಾನವನ ಹುಟ್ಟಿಗೆ ತಗೊಂಡ್ಬಿಟ್ರು. ಸೃಷ್ಟಿಗಷ್ಟೇ ಇಲ್ಲ, ಮನುಷ್ಯ ತಯಾರಾಗಿದ್ದು ಸೃಷ್ಟಿ ಹುಟ್ಟು, ಅದ್ ಬೆಳವಣಿಗೆ, ಇಷ್ಟು ವರ್ಷ ಬದುಕಿರ್ತೀವಿ ಈ ಜನ್ಮದಲ್ಲಿ ಅನ್ನೋದು, ಎಷ್ಟು ವರ್ಷ ಅವ್ರು ಪಡ್ಕೊಂಡಿರೋದಷ್ಟು, ಮತ್ತೆ ನಾಶ, ಲಯ ಆಗಿ ಹೋಗುವುದು ಶಿವನಿಂದ. ವಾಹ್, ಎಂಥ ಆನಂದ ಅಂದ್ರೆ ಹೀಗೆ ಜ್ಞಾನ ವಿಸ್ತಾರ ಆಗ್ತಾ 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 ನಾವು ಬರೇ ಅಂತ ಕೂಡ್ತಾ ಇದ್ದೆ ನಾನು. ಈಗ ಪೂರ್ಣ ಅನುಕೂಲ. ಇಷ್ಟೆಲ್ಲ ಇದೆ. ಆ ಕ್ರಿಯಾ ಯೋಗದಲ್ಲಿ ಸಹಿತ ಪತ್ರಿಜೋ ಧ್ಯಾನ ಕಲಿಸಿದ್ದು ಓದ್ತಾ ಇರ್ತಾನಲ್ಲ, ಈ ಕುಂಭಕ ರೇಚಕ ಅಲ್ಲಿ ಕಲ್ತಿದ್ದೆ ನಾನು. ನೇಚರ್ ಕ್ಯೂರ್ ಅಲ್ಲಿ ಹೋದಾಗೆ ಭಸ್ತ್ರಿಕ ಮಾಡಿಸ್ತಾ ಇದ್ರು, ಉಸಿರನ್ನ ಹಿಡಿಯೋದು. ಈಗ ನೋಡಿ ಇವೆಲ್ಲ ಸಮ್ಮಿಲನ. ಈ ಸತ್ಸಂಗ ಬಹಳ ಆನಂದ. ಹೀಗೆ ಆಗ್ತಾ ಇರ್ಲಿ. ನಾನು ಅವಕಾಶ ಸಿಕ್ಕಾಗೆಲ್ಲ ಒಳಗಡೆ ಬರ್ತಾ ಇರ್ತೀನಿ. ನೀವು ಅನ್ಮ್ಯೂಟ್ ಮಾಡೋದು ಹೇಳಿ. ಎಲ್ಲೋ ಮಾಡ್ತಾ ಇದ್ದೀನಿ, ಅದು ಮಾಡ್ದಂಗೆ ಬರ್ತಾ ಇಲ್ಲ. ಥ್ಯಾಂಕ್ ಯು ಅಮ್ಮ. ಮೌತ್ ಸರ್ ಮಾತಾಡಿ ಸರ್. ಎಸ್ ಮೇಡಮ್, ಲಲಿತಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ನಂದು ಒಂದು ಕ್ವಶನ್ ಬಂದು ಸರ್ಗೆ. ಎಸ್ ಸರ್. ಸರ್, ನಂದು ಒಂದು ಕ್ವಶನ್ ಇದೆ. ಈಗ ಹಕಾರ, ಉಕಾರ, ಮಕಾರ ಇದು ಬಂದ್ಬಿಟ್ಟು ತ್ರಿಮೂರ್ತಿಗಳು ಅಂತ ಹೇಳಿದ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಓ ಮತ್ತೆ 0. ಸೊ ಅದು ಬಂದ್ಬಿಟ್ಟಿದೆ, ಓ ಬಂದ್ಬಿಟ್ಟಿದೆ ಶಕ್ತಿ ಅಂತ ಹೇಳಿದ್ರಿ, 0 ಬಂದ್ಬಿಟ್ಟು ಶಿವ ಅಂತ ಹೇಳಿದ್ರಿ. ಇದು ಯಾವ ತರ ಸರ್? ಇದು 3 ತ್ರಿಮೂರ್ತಿಗಳು ಇದಾಯ್ತು. ತ್ರಿಮೂರ್ತಿಗಳು ಸೇರಿದ್ರೆ ಓಂ ಆಗುತ್ತೆ. ಸೊ ಓಂ ಅಲ್ಲಿ ಬಂದ್ಬಿಟ್ಟಿದೆ ಶಿವಶಕ್ತಿ ಅಂತ ಹೇಳಿದ್ರಲ್ಲ, ಇದು ನಂಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ.
ದಯವಿಟ್ಟು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಪ್ಲೀಸ್. ಓಂಕಾರದಿಂದ ಈ 3 ಮಕ್ಕಳು ಉದ್ಭವ ಆಗಿರೋದು ಅಂತ ಹೇಳಿದಮ್ಮ ನಾನು. ಓಕೆ. ಓಂಕಾರ ನಾದದಿಂದ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಉದ್ಭವವಾಯಿತು. ಇವರು 3 ಜನ ಉದ್ಭವ, ಒಬ್ಬೊಬ್ರು ಒಂದೊಂದು ಪೋರ್ಟ್ಫೋಲಿಯೋ ತಗೊಂಡ್ರು. ನಾನು ಈ ಕೆಲಸ ಮಾಡ್ತೀನಿ, ನೀನ್ ಈ ಕೆಲಸ ಮಾಡು, ನೀನು ಆ ಕೆಲಸ ಮಾಡು ಅಂತ. ನಾನು ಸೃಷ್ಟಿ ಮಾಡ್ತೀನಿ, ನೀನ್ ಮೈಂಟೈನ್ ಮಾಡು, ನಿನ್ ಸ್ಥಿತಿ ನೋಡ್ಕೋ, ನಾನು ಲಯ ಮಾಡ್ತೀನಿ ಅಂತ ಇವರು 3 ಜನ 3 ಕಾರ್ಯಗಳನ್ನ ಹಂಚ್ಕೊಂಡ್ರಮ್ಮ. ಓಂಕಾರ ನಾದದಲ್ಲಿ ಇವು 3 ಉದ್ಭವ ಆಗಿರೋದು. ನೀವು ಓಂಕಾರ ಚಾಂಟ್ ಮಾಡಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಓಂಕಾರ ನಾದವನ್ನ ನೀವು ಸೂಕ್ಷ್ಮವಾಗಿ ಆಸ್ತಾ ಕಣ್ಮುಚ್ಕೊಂಡು ನೀವು ಉಸಿರಾಟದ ಮೇಲೆ ಗಮನ ಇದ್ದಾಗ ಅಡ್ವಾನ್ಸ್ ಸ್ಟೇಜ್ಗೆ ಯಾರು ಹೋಗ್ತಾರೆ ಸಾಧಕರು, ಅವ್ರಿಗೆ ಆ ಸ್ವರದಲ್ಲೇ ಓಂಕಾರ ನಾದ ಕೇಳಿಸ್ತಾ ಇರುತ್ತ. ಯಾರು ಅಡ್ವಾನ್ಸ್ ಸ್ಟೇಜ್ಗೆ ಹೋಗಿರ್ತಾರೆ, ಉಸಿರಾಟವನ್ನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಆ ಓಂಕಾರ ನಾದ ನಮಗೆ ಕೇಳಿಸುತ್ತೆ. ಸೂಕ್ಷ್ಮ ಅಂತರೇಂದ್ರಿಯಗಳ ಮೂಲಕ ನಾವು ಆ ನಾದವನ್ನ ನಾವು ತಿಳ್ಕೋಬಹುದು, ಆ ನಾದವನ್ನ ನಾವು ಕೇಳ್ಬೋದಮ್ಮ. ಆ ಓಂಕಾರ ನಾದದಿಂದ ಇವರು 3 ಜನನ ಆಗಿದ್ದು, ಉದ್ಭವ ಆಗಿದ್ದು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಸೃಷ್ಟಿಕರ್ತ, ಸ್ಥಿತಿ ಮತ್ತೆ ಲಯಕರ್ತ. ಇಲ್ಲ ಸರ್, ನನ್ ಕನ್ಫ್ಯೂಷನ್ ಆಗಿದೆ. ಏನು ಅಂತಂದ್ರೆ ಓ ಬಂದ್ಬಿಟ್ಟಿದೆ ಶಕ್ತಿ ಅಂತ ಹೇಳಿದ್ರಿ, 0 ಬಂದು ಶಿವ ಅಂತ ಹೇಳಿದ್ರಲ್ಲ. ಸೊ ಇವರಿಬ್ಬರ ಒಂದು ಇದರಿಂದ 3 ಅಂತ ಹೇಳಿದ್ರಲ್ಲ. ಸೊ ಇದು ಕನ್ಫ್ಯೂಷನ್ ಆಗಿತ್ತು ನನ್ಗೆ. ಅಲ್ಲಿ ಇಲ್ಲಿ ಹೆಸರು ಇಷ್ಟಿದಾರೆ ಅಷ್ಟೇ. ಈ ಕಾನ್ಶಿಯಸ್ನೆಸ್ ಶಿವ ಅಂತ ಹೆಸರಿಟ್ರು ಮಹಾತ್ಮರು, ಶಕ್ತಿಗೆ ತಾಯಿ ಅಂತ ಕರೆದ್ಬಿಟ್ರು. ಪಾರ್ವತಿ ಅಥವಾ ಶಕ್ತಿ, ಹೆಣ್ಣು ಶಕ್ತಿಯ ಮೂಲ ಅಂತ ಕರೆದು. ಈಗ ಯಾವ್ದೇ ಹೆಣ್ಣು ದೇವರು ತಗೊಳ್ರಮ್ಮ, ಶಕ್ತಿಯ ಸ್ವರೂಪನೇ. ಎಲ್ಲಾ ಹೆಣ್ಣು ದೇವರುಗಳು ಶಕ್ತಿಯ ಸ್ವರೂಪ ಅಂತ. ಸೊ ಶಕ್ತಿಗೆ ಫಿಮೇಲ್ ಅಂತ ಕರೆದ್ಬಿಟ್ರು, ಈ ಕಾನ್ಶಿಯಸ್ನೆಸ್ಗೆ ಮೇಲ್ ಅಂತ ಕರೆದ್ರು, ಅಥವಾ ತಂದೆ ಅಂತ ಕರೆದ್ಬಿಟ್ರು. ಈ ಕರೆಂಟ್ ಅಲ್ಲಿ 2 ಪ್ಲಸ್ ಮೈನಸ್ 2 ಜಾಯಿನ್ ಆದಾಗ ಮಾತ್ರ ಬಲ್ಪ್ ಹತ್ಕೊಳ್ಳೋದು, ಗ್ಲೋ ಆಗೋದು. ಒಂದಿಲ್ಲ ಅಂದ್ರೆ ಇನ್ನೊಂದಿಲ್ಲ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಪಾಸಿಟಿವ್ ಬಂದು ಶಿವ, ನೆಗೆಟಿವ್ ಬಂದು ಪಾಸಿಟಿವ್ ಬಂದು ಶಕ್ತಿ, ನೆಗೆಟಿವ್ ಬಂದು ಕಾನ್ಶಿಯಸ್ನೆಸ್. ಈ ರೀತಿ ಕರೆದು ಬಿಟ್ರು. ಇಲ್ಲಿ ಎಂಟೈರ್ ಸೃಷ್ಟಿ ಜಗತ್ತಲ್ಲಿ ಇರೋದೇ 2 ಅಮ್ಮ. ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಪ್ರಕೃತಿ ಉದ್ಭವ ಆಗಿರೋದೇ ಪುರುಷನಿಂದ. ಪುರುಷ ಯಾರು? ಪರಬ್ರಹ್ಮ ತತ್ವ. ಆ ಒಂದು ಶೂನ್ಯದಿಂದಲೇ ಪ್ರತಿಯೊಂದು ಉದ್ಭವ. ನಾವು ಸೃಷ್ಟಿಗೆ ಮೂಲಕ್ಕೆ ಹೋದಾಗ ಇವೆಲ್ಲ ಅರ್ಥ ಆಗುತ್ತೆ. ಹಿರಣ್ಯ ಗರ್ಭದಿಂದ ಸೃಷ್ಟಿಯ ಮೂಲ ಅಲ್ಲಿ ಹಿರಣ್ಯ ಗರ್ಭ ಅಂತ ಬರುತ್ತಮ್ಮ. ಎಲ್ಲ ಸ್ವಲ್ಪ ಅಡ್ವಾನ್ಸ್ಡ್ ಸಬ್ಜೆಕ್ಟ್ಸ್, ಈಗ ಅದನ್ನ ಡಿಸ್ಕಸ್ ಮಾಡಕ್ ಆಗಲ್ಲ. ಥ್ಯಾಂಕ್ ಯು. ನಿಮ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಯ್ತಾ? ಅದೇ 0 ಸ್ಟೇಟ್ ಅಂತ ಏನ್ ಹೇಳ್ತೀವಿ, ಆ ಒಂದು ಶೂನ್ಯದಿಂದ ಅದೇ ಕಾನ್ಶಿಯಸ್ನೆಸ್ ಅಲ್ವಾ ಸರ್? ಅಂದ್ರೆ ಎಲ್ಲ ಶೂನ್ಯದಿಂದನೇ ಅದನ್ನ ಸೃಷ್ಟಿ ಶಿವ ಜಗತ್ತಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಂದು ಹೆಸರಲ್ಲಿ ಶಿವ ಅಂತ ಹೇಳ್ತಿದ್ದಾರೆ, ಬಟ್ ನೀವ್ ಅರ್ಥ ಮಾಡ್ಕೋಬೇಕಂದ್ರೆ ಅದು ಪರಬ್ರಹ್ಮ ಅಂತ ಅರ್ಥ ಮಾಡ್ಕೊಳ್ಳಿ. ಶಿವನಿಗೆ ಕಾನ್ಶಿಯಸ್ನೆಸ್ ಅಂತ ಹೇಳ್ಬಿಟ್ಟು ಕಾನ್ಶಿಯಸ್ನೆಸ್ ಶಿವ. ಸೊ ಪಾರ್ವತಿ ಶಕ್ತಿ. ಶಕ್ತಿ ಮತ್ತು ಇವೆರಡು ಮಿಲನ ಆದ್ರೇನೆ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ. ತಂದೆ ತಾಯಿ ಮಿಲನ ಆದ್ರೇನೆ ಮಗು ಆಗ್ಲಿಕ್ಕೆ ಸಾಧ್ಯ. ಅವ್ರಿಬ್ರು ಸಪರೇಟ್ ಇದ್ರೆ ಮಗು ಎಲ್ಲಾಗುತ್ತ? ನಮ್ಮಲ್ಲೆಲ್ಲ ನಮ್ಮ ಒಳಗಡೆನೆ ಇದೆಯ. ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ನಮ್ಮ ಒಳಗಡೆನೆ ಇದ್ದಾರೆ. ಎಲ್ಲ ನಾದದಲ್ಲೇ ಇದ್ದಾರೆ, ಎಲ್ಲ ನಮ್ಮ ಉಸಿರಾಟದಲ್ಲೇ ಇದ್ದಾರೆ. ಎಲ್ಲ ನಮ್ಮ ಒಳಗಡೆನೆ ನೋಡ್ಕೋಬಹುದು ನಾವು. ಎಲ್ಲಾ ದೇವಾನುದೇವತೆಗಳನ್ನ, ಸೃಷ್ಟಿಕರ್ತನ, ಸ್ಥಿತಿಕರ್ತ, ಲಯಕರ್ತ ಎಲ್ಲ ನಮ್ಮ ಒಳಗಡೆನೆ ಇದಾರಮ್ಮ. ಸಾಧನೆ ಮಾಡ್ಬೇಕಷ್ಟೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಳಿನಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಸೃಷ್ಟಿಯ ಮೂಲದ ಬಗ್ಗೆ ಇಷ್ಟು ದಿನ ಅಂದ್ರೆ ಗೊತ್ತಿತ್ತು, ಬಟ್ ಇಷ್ಟು ವಿಸ್ತಾರವಾಗಿ ಗೊತ್ತಿರ್ಲಿಲ್ಲ. ಹಾಗೇನೆ ಸೃಷ್ಟಿಯ ಮೂಲ ಓಂ ಅಂದ್ರೆ ಓ ಇಲ್ದೆ ಓ ಮತ್ತೆ 0 ಅವೆರಡು ಸೇರಿದಾಗ ಅಷ್ಟೇನೆ ಒಂದ್ ಅರ್ಥ, ಪೂರ್ಣ ಅರ್ಥ ಕೊಡುತ್ತೆ. ಅಂದ್ರೆ ಶಿವ ಮತ್ತೆ ಶಕ್ತಿ. ಹಾಗೇನೆ ಸೃಷ್ಟಿ ಸ್ಥಿತಿ ಲಯಕಾರರ ಉಗಮ ಹೇಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಯಾರಾದ್ರೂ ನಮ್ಮನ್ ಕೇಳ್ದಾಗ್ಲೂ ಅದು ನಮ್ಗೆ ಗೊತ್ತಿರ್ಲಿಲ್ಲ, ಇನ್ನು ಅವ್ರಿಗೆ ಹೇಳೋದು ಎಲ್ಲಿಂದ ಬಂತು ಅದು ಸರಿಯಾಗಿ ಫುಲ್ ಇದು ಗೊತ್ತಿರ್ಲಿಲ್ಲ ಸರ್. ಸೊ ಇವತ್ತು ಅದ್ರ ಪೂರ್ಣವಾಗಿ ತಿಳ್ಕೊಂಡ್ಾಯ್ತು. ಓ ಪಕ್ಕ 0 ಇಲ್ಲ ಅಂದ್ರೆ ಏನೂ ಇಲ್ಲ ಅಲ್ಲಿ.
ಕನ್ನಡ ಹಾ ಅಕ್ಷರ ಸರ್, ಅದೇ ಮಾಲೆ ಅದೇ ಕನ್ನಡ ಯಾಕೆಂದ್ರೆ ಹೋಗು ಅರ್ಥ ಅಲ್ಲಲ್ಲ ಬರಲ್ಲ, ಸೊನ್ನೆಗೂ ಅರ್ಥ ಇರಲ್ಲ. ಅಲ್ಲ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ಕನ್ನಡ ಅಕ್ಷರ ಮಾಲೆ ಆ ಇಂದ ಹಿಡಿದು ಕೊನೆ ಅಕ್ಷರದವರೆಗೂ ಹಾ ನೀವು ಸರ್. ಬರೀ ರಾ ಅಂತ ಚಾಂಟ್ ಮಾಡಿ, ಅದರ ಒಂದು ವೈಬ್ರೇಷನ್ ನೋಡಿ. ಆ ಪಕ್ಕ ಸೊನ್ನೆ ಹಾಕೊಂಡು ಚಾಂಟ್ ಮಾಡಿ, ಅದ್ರ ವೈಬ್ರೇಷನ್ ನೋಡಿ. ಕನ್ನಡದ ಅಕ್ಷರ ಮಾಲೆ ಪಕ್ಕ ಸೊನ್ನೆ ಹಾಕಿದಾಗ ಎಲ್ಲಾ ಬೀಜ ಮಂತ್ರಗಳಾಗ್ಬಿಡ್ತಾವ. ಅದು ದಟ್ ಈಸ್ ದ ಸೀಕ್ರೆಟ್ ಆಫ್ ಕನ್ನಡ ಆಲ್ಫಾಬೆಟ್ಸ್. ಹಾ ಸರ್, ಹಾಗಾಗಿ ಅನ್ಸುತ್ತೆ ಮೂಲಾಧಾರ ಹಾ ಚಕ್ರ ಪ್ರತಿಯೊಂದು ಚಕ್ರಕ್ಕೂನು ಒಂದೊಂದು ಅಕ್ಷರಗಳಿಗೆ ಹೌದು ನೋಡಿ ಹೇಳ್ತಿ. ಬರೋದು. ಓಂ ರೀಂ ಶ್ರೀಂ ಕ್ಲಂ ಐಂ ಸಂ ಸೌಂ ಇವೆಲ್ಲ ಹಾ. ಬೀಜ ಮಂತ್ರಗಳು. ವಿತೌಟ್ ಸೊನ್ನೆ ಯಾವುದು ಮಂತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರ ಅಂದ್ರೆ ಏನು? ವೈಬ್ರೇಷನ್, ಎನರ್ಜಿ ವೈಬ್ರೇಷನ್ ಅಟ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಅಷ್ಟೇ. ದ ಎನರ್ಜಿ ಇಸ್ ವೈಬ್ರೇಟಿಂಗ್. ಈ ಶಕ್ತಿ ಕಂಪನ. ಆ ಕಂಪನ ಯಾವ ಫ್ರೀಕ್ವೆನ್ಸಿಯಲ್ಲಿ ಆಗ್ತಾ ಇದೆ ಅಂದ್ರೆ ಆ ಶಬ್ದಗಳ ಮೇಲೆ ಅವಲಂಬಿಸಿರುತ್ತೆ. ಓಂ ಅಂದಾಗ ಒಂದು ಫ್ರೀಕ್ವೆನ್ಸಿ, ರಮ್ ಅಂದಾಗ ಅದು ಎನರ್ಜಿ ಫ್ರೀಕ್ವೆನ್ಸಿನೇ ಬೇರೆ ಇರುತ್ತೆ. ಸೌಮ್ ಶ್ರೀಂ ಕ್ಲೀಮ್ ಅಂದಾಗ ಆ ಶಬ್ದಕ್ಕೆ ಅದು ಇಟ್ಸ್ ಎ ಎನರ್ಜಿ, ಇಟ್ಸ್ ಎ ಫ್ರೀಕ್ವೆನ್ಸಿ, ಎನರ್ಜಿ ವೈಬ್ರೇಟಿಂಗ್ ಅಟ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಅಷ್ಟೇ. ಹಾ ಈ ಸರ್. ಸೃಷ್ಟಿನಲ್ಲಿ ಪ್ರತಿಯೊಂದು ವಸ್ತುನು ಅಟ್ ಡಿಫ್ರೆಂಟ್ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಕಲ್ಲದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಪ್ರತಿಯೊಂದು ಅಕ್ಷರಕ್ಕೂ ಮುಂದೆ ಸೊನ್ನೆ ಬಂದಾಗ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ, ಶಕ್ತಿ ಬರುತ್ತೆ. ಶಕ್ತಿ ಬರುತ್ತೆ. ಅದೇ ಮಂತ್ರ ಆಯ್ತಮ್ಮ. ಅದೇ ಕಾಲ್ಡ್ ಬೀಜ ಮಂತ್ರ. ಅದನ್ನ ಸೀಡ್ ಮಂತ್ರ ಅಂತ ಕರೀತಾರೆ. ಹಾ ಸರ್. ಯಾವುದೇ ಕಾಲದ ಅಕ್ಷರಕ್ಕೆ ಸೊನ್ನೆ ಸೇರಿಸ್ಕೊಂಡು ನೀವು ಉಚ್ಚಾರಣೆ ಮಾಡಿ ಅದ್ರ ವೈಬ್ರೇಷನ್ ಚೆಕ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಹಾ ಸರ್, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ವೇದಿಕೆಗೆ ಬಂದು ಜ್ಞಾನವನ್ನ ನೀಡ್ತಾ ಇರಿ ಅಂತ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ಎಸ್ ಸರ್, ಮೌನೇಶ್ ಸರ್ ಮಾತಾಡಿ. ಸರ್ ನಮಸ್ತೆ ಸರ್. ಆತ್ಮ ಜ್ಯೋತಿಗಳೇ ನಮಸ್ಕಾರ ಸರ್. ಏನ್ರಿ ಮೌನೇಶ್? ನಮಸ್ಕಾರ ಸರ್. ನಮಸ್ಕಾರ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಓಂಕಾರ ಬಗ್ಗೆ ನಮ್ಗೆ ಗೊತ್ತೇ ಇದ್ದಿಲ್ಲ, ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ಆಕ್ಚುಲಿ ತುಂಬಾ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ನೀವು ಎಲೆಕ್ಟ್ರಿಕಲ್ ಹೇಳಿದ್ರಲ್ಲ, ಅದು ತುಂಬಾ ಅರ್ಥ ಗಂಭೀರವಾಗಿತ್ತು ಸರ್. ತುಂಬಾ ಅರ್ಥ ಆಯ್ತು. ನಿಜವಾಗ್ಲೂ ನಮ್ಗೆ ಓಂಕಾರ ಅಂದ್ರೆ ಗೊತ್ತೇ ಇದ್ದಿಲ್ಲ, ಶಿವಶಕ್ತಿ ಅಂತ ನಮ್ಗೆ ಗೊತ್ತಿದ್ದಿಲ್ಲ ಸರ್. ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ತುಂಬಾ ಧನ್ಯವಾದಗಳು. ಧನ್ಯವಾದ ಸರ್. ಎಲ್ಲ ಆತ್ಮ ಜ್ಯೋತಿಯರು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ವಸಂತ ಮೇಡಮ್ ಕೂಡ ಇದ್ದಾರೆ, ನೋಡ್ತಾ ಇದೀನಿ ಅಂದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಮಾಸ್ಟರ್ಸ್, Yes, sir. Thank you. ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಸರ್, ಓವರ್ ಟು ಯು ಸುರೇಂದ್ರ ಕುಮಾರ್ ಸರ್. ಓಕೆ ಮಾಸ್ಟರ್ಸ್, ಎಲ್ಲರೂ ಸುಖ ಸ್ಥಿರ ಆಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. ಎಲ್ಲರೂ ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಕೈ ಕ್ರಾಸ್ ಮಾಡ್ಕೊಳ್ಳಿ. ಬ್ಯಾಕ್ ಸಪೋರ್ಟ್ ಬೇಕಾದ್ರೆ ತಗೊಳ್ಳಿ. ಶರೀರದ ಮೇಲೆ ಯಾವುದೇ ತರ ಒತ್ತಡ ಇರಬಾರ್ದು. ಶರೀರಕ್ಕರೆಷ್ಟು, ಮನಸ್ಸಿಗರೆಷ್ಟು ಮಾಸ್ಟರ್ಸ್. ನಾವು ಮಾಡ್ತಾ ಇರೋ ಧ್ಯಾನ ಆನಾಪಾನಸತಿ ಧ್ಯಾನ. ಆನ ಅಂದ್ರೆ ಉಚ್ಛ್ವಾಸ, ಅಪಾನ ಅಂದ್ರೆ ನಿಶ್ವಾಸ, ಸತಿ ಅಂದ್ರೆ ಜೊತೆಯಲ್ಲಿರೋದು ಮಾಸ್ಟರ್ಸ್. ಸೊ ಸಹಜವಾಗಿ ನಡೀತಾ ಇರೋ ಉಚ್ಛ್ವಾಸ ನಿಶ್ವಾಸ ಗಮನಿಸ್ತಾ ಇರೋಣ ಮಾಸ್ಟರ್ಸ್. ನೋ ಕುಂಭಕ, ನೋ ರೇಚಕ, ನೋ ಪ್ರಾಣಾಯಾಮ, ಯಾವ ದೇವ್ರ ಸ್ಮರಣೆನೂ ಮಾಡಬಾರ್ದು. ನೋ ಚಾಂಟಿಂಗ್, ಜಸ್ಟ್ ಬಿ ವಿತ್ ದ ನ್ಯಾಚುರಲ್ ಬ್ರೆತ್. ಬ್ರೆತ್ ಈಸ್ ಅವರ್ ಗುರು. ಯೋಚನೆಗಳ ಹಿಂದೆ ಹೋಗಬೇಡಿ ಮಾಸ್ಟರ್ಸ್. ಕಂಪ್ಲೀಟ್ಲಿ ಶ್ವಾಸ ಜೊತೆ ಇರೋಣ ಮಾಸ್ಟರ್ಸ್. ಶ್ವಾಸಾನುಸಂಧಾನ. ಶ್ವಾಸೇ ನಮ್ಮ ಗುರು. ನಮ್ಮ ಗುರುಗಳ ಜೊತೆ ನಾವಿರೋಣ ಮಾಸ್ಟರ್ಸ್. ದಯವಿಟ್ಟು ಯಾರು ಕಣ್ಣುಗಳನ್ನು ತೆಗಿಬೇಡಿ. ನಾವು ಇವಾಗ ಸಂಗೀತ ಜೊತೆಯಲ್ಲಿ ಸಾಮೂಹಿಕ ಚೈತನ್ಯದಿಂದ ಧ್ಯಾನ ಮಾಡೋಣ ಮಾಸ್ಟರ್ಸ್. ಸೊ ಇವತ್ತು ಈ ಧ್ಯಾನಕ್ಕೆ ಆ ಓಂಕಾರ ನಾದ, ಆ ಸೃಷ್ಟಿ, ಆ ಕಾನ್ಷಿಯಸ್ಗೆ ಕನೆಕ್ಟ್ ಆಗಿ ನಾವು ಇವತ್ತು ಧ್ಯಾನ ಮಾಡೋಣ ಮಾಸ್ಟರ್ಸ್.